2 ಅಧ್ಯಾಯಗಳ ಅಭ್ಯಾಸ ನಾವು ಮಾಡಿದ್ದೇವೆ. ಅದ್ಭುತವಾದಂತ ಚಿಕ್ಕ ಪುಸ್ತಕ. ಬಹಳಷ್ಟು ಕಲೀಲಿಕ್ಕೆ ಅದರಲ್ಲಿ ಉಂಟು ಅಂತ ಹೇಳಿ ನಾವು ಈಗಾಗಲೇ ನೋಡಿದ್ದೇವೆ. ಇವತ್ತು 3ನೆಯ ಒಂದು ಕೊನೆಯ ಭಾಗಕ್ಕೆ ನಾವು ಬಂದಿರುವಾಗ, ಅಲ್ಲಿ ಅದರ ಅಂತ್ಯ ಯಾವ ರೀತಿಯಾಗಿ ಆಗ್ತದೆ ಎಂಬುದನ್ನ ಈಗಾಗಲೇ ನಾವು ಓದಿ ತಿಳ್ಕೊಂಡಿದ್ದೇವೆ. ಈಗ ನಾವು ಸ್ವಲ್ಪ ಕೇಳಿ ಗ್ರಹಿಸಿಕೊಳ್ಳೋಣ. ಹಬಕ್ಕೂಕ್ ಪ್ರವಾದಿ ಇದು ಒಂದು ಚಿಕ್ಕ ಪುಸ್ತಕ. ಜಸ್ಟ್ ಚಾಪ್ಟರ್ ಆಫ್ ದಿ ಬುಕ್ ಆಫ್ 3 ಚಾಪ್ಟರ್ಸ್. ಮತ್ತು ಇದರಲ್ಲಿರ್ತಕ್ಕಂಥ ವಿಷಯಗಳು ಸಹ ಬಹಳಷ್ಟು ಕುತೂಹಲಕಾರಿಯಾಗಿ, ಮೊದಲನೇದಾಗಿ ಆರಂಭ ಹೇಗಾಗ್ತದೆ ಅಂತ ಹೇಳಿ ನಾವು ನೋಡಿದ್ದೇವೆ. ಆರಂಭ ಹಬಕ್ಕೂಕ್ ಪ್ರವಾದಿ ಬಹಳಷ್ಟು ಅವನಿಗೆ ಈಸ್ ಸೋ ಮಚ್ ವರೀಡ್. ಅಂದ್ರೆ ಜನ ಯಾವ ರೀತಿಯಾಗಿ ತನ್ನ ಜನರು ಅಂದ್ರೆ ದೇವರ ಜನರು ಯಾವ ರೀತಿಯಾಗಿ, ಇಸ್ರಾಯೇಲ್ರು, ಯಹೂದ್ಯರು ಯಾವ ರೀತಿಯಾಗಿ ದೇವರ ಮಾರ್ಗ ಬಿಟ್ಟು ಹಾಳಾಗಿ ಹೋಗ್ತಾ ಇದ್ದಾರೆ ಎಂಬಂತ ಒಂದು ವಿಚಾರದಿಂದ ಅವನಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆದ ಕಾರಣ ಅವನು ಪ್ರಲಾಪಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಮತ್ತು ದೇವರಿಗೆ ಆತನು ಮೊರೆ ಇಡುವುದನ್ನು ಸಹ ನಾವು ಮೊದಲೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಹೀಗೆ ದೇವರಿಗೆ ಆತನು ಕೇಳುವಂತಹ ಒಂದು ಪ್ರಶ್ನೆ ಅಂತಂದ್ರೆ, ಇನ್ನೂ ಎಷ್ಟು ದಿವಸ ಮತ್ತು ಯಾಕೆ ನೀನು ಲೇಟ್ ಮಾಡ್ತಾ ಇದ್ದಿ ದೇವ್ರೆ ಎಂಬುದಾಗಿ. ಹಬಕ್ಕೂಕನ ಪುಸ್ತಕ ನೀವು ಓದ್ರಿ, 1 ಅಲ್ಲ 2 ಸಲ 3 ಸಲ ಹೀಗೆ ಓದ್ರಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಹಬಕ್ಕೂಕನು ಯಾವ ಜನಾಂಗದವರೊಂದಿಗೆ ಮಾತಾಡುದಿಲ್ಲ, ಅಥವಾ ಯಾವ ಜನಾಂಗದವ್ರನ್ನ ಉದ್ದೇಶಿಸಿ ಆತನು ಯಾವುದೇ ವಿಷಯ ಹೇಳುದಿಲ್ಲ. ಆದ್ರೆ ಆತನು ಯಾರು ಕೂಡ ಮಾತಾಡ್ತಾನಂತಂದ್ರೆ ದೇವ್ರು ಕೂಡ ಮಾತಾಡ್ತಾನೆ. ದಿಸ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್ ಅಬೌಟ್ ಹಬಕ್ಕೂಕ್. ನೀವು ಬೇರೆ ಪುಸ್ತಕ ನೋಡುವಾಗ ದೇವರು ಪ್ರವಾದಿ ಕೂಡ ಮಾತಾಡ್ತಾನೆ, ಪ್ರವಾದಿ ಹೋಗಿ ಜನರು ಕೂಡ ಮಾತಾಡ್ತಾರೆ. ಆದ್ರೆ ಈ ಪುಸ್ತಕದಲ್ಲಿ ದೇವರು ಹಬಕ್ಕೂಕನು, ಪ್ರವಾದಿಯಾದ ಹಬಕ್ಕೂಕನು ದೇವರೊಂದಿಗೆ ಮಾತಾಡ್ತಾನೆ ಮತ್ತು ದೇವರು ಅವನಿಗೆ ಉತ್ತರ ಕೊಡ್ತಾನೆ. 2 ಸಂದರ್ಭಗಳನ್ನ ನಾವು ನೋಡಿದ್ದೇವೆ. ಮೊದಲನೇದಾಗಿ ಈ ರೀತಿಯಾಗಿ ಆತನು ಹೇಳುವಂತಹ ವಿಷಯ ಏನಂತಂದ್ರೆ, ಇನ್ನೂ ಎಷ್ಟು ದಿವಸ ಮತ್ತು ಯಾಕೆ ಎಂಬಂತಹ ಪ್ರಶ್ನೆ ನಾವು ಹಬಕ್ಕೂಕನ ಬಗ್ಗೆ 1ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಆಗ ದೇವರು ಅದಕ್ಕೆ ಉತ್ತರನೂ ಸಹ ಕೊಡ್ತಾನೆ. ಸ್ಪಷ್ಟವಾಗಿ ದೇವರು ಉತ್ತರ ಕೊಡ್ತಾನೆ. ಏನಂತ ಹೇಳಿ, ನಾನು ಖಂಡಿತವಾಗಿ ಶಿಕ್ಷೆ ಕೊಡ್ತೇನೆ. ಯಾರ ಮೂಲಕ? ಕಸ್ದಿಯರ ಮೂಲಕ, ಬಾಬಿಲೋನಿನ ಕಸ್ದಿಯರ ಮೂಲಕವಾಗಿ ಎಂಬುದಾಗಿ ಹೇಳಿದಾಗ ಹಬಕ್ಕೂಕನಿಗೆ ಇನ್ನೂ ಬಹಳಷ್ಟು ಕಸಿವಿಸಿ ಆಗ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಕಸ್ದಿಯರ ಬಗ್ಗೆ ಬಹಳ ಕೆಟ್ಟ ಒಂದು ರಿಪೋರ್ಟ್ ನಾವು ಓದ್ತೇವೆ. ದೇವರೇ ಅವ್ರ ಬಗ್ಗೆ 5 ಅಯ್ಯೋ ಎಂಬಂತಹ ವಿಷಯಗಳನ್ನ ನಮಗೆ ಕಳೆದ ವಾರ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಅವ್ರು ಯಾವ ರೀತಿಯಾಗಿ ಭ್ರಷ್ಟರಾಗಿದ್ರು, ಅವರ ಸ್ವಭಾವ ಹೇಗಿತ್ತು, ಸೊಕ್ಕಿನವರಾಗಿದ್ರು, ದೇವರನ್ನ ಅಲಕ್ಷ್ಯ ಮಾಡುವಂಥವರಾಗಿದ್ರು, ಮತ್ತು ಜನರನ್ನ ಅಲಕ್ಷ್ಯ ಮಾಡುವಂಥವರಾಗಿದ್ರು, ಯಾವಾಗಲೂ ಹಣದಾಶೆಯುಳ್ಳವರಾಗಿದ್ರು. ಈ ರೀತಿಯಾಗಿ 5 ಅಯ್ಯೋ ಎಂಬಂತಹ ವಿಚಾರಗಳನ್ನ ನಾವು ಹಬಕ್ಕೂಕನ 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಈ ರೀತಿಯಾಗಿ ದೇವರು ಇಂಥ ಜನರಿಂದ ತನ್ನ ಜನರ ಶಿಕ್ಷೆ ಆಗ್ತದೆ ಅಂತ ಹೇಳುವಾಗ ಹಬಕ್ಕೂಕನಿಗೆ ಇನ್ನೂ ಬಹಳಷ್ಟು ತೊಂದರೆ ಆಯ್ತು. ಆಗ ಅವನು ಮತ್ತೆ ತಿರುಗಿ ಮಾತಾಡ್ತಾನೆ ದೇವ್ರು ಕೂಡ, ದೇವ್ರೇ, ಇಂಥ ಜನರಿಂದ ನೀನಾದರೂ ಪರಿಶುದ್ಧನಾದಂತ ದೇವ್ರು, ನೀನು ನೀತಿವಂತನಾದಂತ ದೇವ್ರು. ಕೇಳಿದ್ದೇವೆ ನಾವು ಹೋದ ಸಲ ಎಲ್ಲ, ನೀನು ಒಳ್ಳೆಯವನಾಗಿದ್ದಿ. ಆದರೆ ಇಂಥ ದುಷ್ಟ ಜನರಾದಂತ, ಅಂದ್ರೆ ನಮ್ಮ ಜನರಿಗಿಂತಲೂ ಬಹಳ ದುಷ್ಟರು ಇವರು, ಅಂಥವ್ರ ಕೈಯಿಂದ ನಮ್ಮ ಜನರಿಗೆ ನೀನು ಶಿಕ್ಷೆ ಕೊಡ್ತಾ ಇದೆಯಲ್ಲ ಎಂಬಂತ ಒಂದು ಪ್ರಶ್ನಾರ್ಥಕ ಮಾತನ್ನ ದೇವರಿಗೆ ಆತನು ಕೇಳುವಾಗ ದೇವರು ಅದಕ್ಕೂ ಸಹ ಉತ್ತರ ಕೊಡ್ತಾನೆ ಎಂಬುದನ್ನ ನಾವು ನೋಡಿದ್ದೇವೆ. ದೇವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಅವನ ಪ್ರಶ್ನೆಗೆ ಉತ್ತರ ಸಹ ಸುಂದರವಾದ ರೀತಿಯಲ್ಲಿ ಕೊಡ್ತಾನೆ. ದ ಜಸ್ಟ್ ಶಾಲ್ ಲಿವ್ ಬೈ ಫೇತ್ ಎಂಬುದಾಗಿ. ನೀತಿವಂತನಾದರೂ ತನ್ನ ನಂಬಿಕೆಯಿಂದಲೇ ಬದುಕುವನು ಎಂಬಂತಹ ಮಾತನ್ನ ದೇವರು ತನ್ನ ಜನರ ಬಗ್ಗೆ ಹೇಳ್ತಾನೆ. ನಾನು ಅವ್ರಿಗೆ ಶಿಕ್ಷೆ ಕೊಟ್ಟರೂ ಸಹ ಅವರನ್ನ ನಾನು ಉಳಿಸ್ತೇನೆ, ಯಾಕಂದ್ರೆ ನನ್ನ ಮೇಲೆ ಅವ್ರ ನಂಬಿಕೆ ಇದೆ. ಅವ್ರು ಕೆಟ್ಟವರಾಗಿದ್ದಾರೆ, ಅವ್ರನ್ನ ಶಿಕ್ಷಿಸ್ತೇನೆ ನಿಜ. ಆದ್ರೆ ಆಮೇಲೆ ಏನಾಗ್ತದೆ ಅಂತಂದ್ರೆ ಅವ್ರು ಪೂರ್ಣವಾಗಿ ನಾಶವಾಗಿ ಹೋಗುದಿಲ್ಲ. 2ನೇದಾಗಿ ಏನಾಗ್ತದೆ, ಕಸ್ದಿಯರ ಬಗ್ಗೆ ನೀವು ನೋಡಿದ್ರೆ ಅವರನ್ನ ನಾಶ ಮಾಡಿಬಿಡ್ತೇನೆ, ಅವರನ್ನು ಉಳಿಸುವುದಿಲ್ಲ ನಾನು ಎಂಬುದಾಗಿ ದೇವರು ಹೇಳುವಂತಹ 2 ವಿಚಾರಗಳನ್ನ ನಾವು ಕಳೆದ ವಾರ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ನೋಡ್ರಿ ಯಾವ ರೀತಿಯಾಗಿ ದೇವರು
ತನ್ನ ಮಾತನ್ನ ಯಾವ ರೀತಿಯಾಗಿ ಹಬಕ್ಕೂಕನಿಗೆ ಸ್ಪಷ್ಟವಾದ ರೀತಿಯಲ್ಲಿ ಹೇಳುವುದನ್ನ ನಾವು 2 ಅಧ್ಯಾಯಗಳಲ್ಲಿ ಕಂಡುಕೊಂಡಿದ್ದೀವಿ. ಈ ಹಿನ್ನೆಲೆಯನ್ನ ನೀವು ನೆನ್ಪಿಟ್ಕೊಂಡಿರಿ ಅಂತ ಹೇಳಿ ನನಗೆ ಅನಿಸ್ತದೆ. ಆದ ಕಾರಣ ಮರಿಬೇಡ್ರಿ. ಈಗ ನಾವು 3ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಕೊನೆಯ ಅಧ್ಯಾಯಕ್ಕೆ ಅಲ್ಲಿ ದೇವರು ಏನ್ ಮಾಡ್ತಾನೆ ಎಂಬಂತಹ ಒಂದು ವಿಷಯವನ್ನ ನಾವು ಕಾಣ್ಲಿಕ್ಕಿದ್ದೇವೆ. ಅಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ 19 ವಚನಗಳಲ್ಲಿ ಅನೇಕ ವಿಷಯಗಳನ್ನ ದೇವರ ಬಗ್ಗೆ ನಾವಲ್ಲಿ ಕಾಣ್ತೇವೆ. ಮೊದಲೇ 2 ಅಧ್ಯಾಯಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡಿದ್ವಿ. ಆದ್ರೆ 3ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಬಗ್ಗೆ ನೇರವಾಗಿ ವಿಷಯಗಳು ಬರೆದಿರುವುದನ್ನ ನಾವು ಕಾಣುತ್ತೇವೆ. ಆದ ಕಾರಣ ನಾವು ಈಗ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 3 ಭಾಗಗಳನ್ನ ನೆನಪಿಟ್ಕೊಳ್ಳೋಣ. ನಾವು ವಚನ ಓದುತ್ತಾ ಹೋಗೋಣ. ಆದ್ರೆ ಜಸ್ಟ್ ನೀವು ಅದನ್ನ ನೆನ್ಪಿಟ್ಕೊಳ್ಳಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಮೊದಲಿನ 2 ವಚನಗಳಲ್ಲಿ ದೇವರ ಮಹಿಮೆ, ದೇವರ ಗೌರವ ಎಂಬುದನ್ನ ನಾವು ಅಲ್ಲಿ ಕಾಣ್ತೇವೆ. ಮೊದಲಿನ 2 ವಚನಗಳು ದೇವರಿಗೆ ಇರತಕ್ಕಂತಹ ಮಹಿಮೆ, ಗೌರವ ಯಾವ ರೀತಿಯಾಗಿ ಇತ್ತು ಎಂಬಂತಹ ವಿಚಾರವನ್ನ ನಾವು 1-2 ವಚನಗಳಲ್ಲಿ ಕಾಣ್ತೇವೆ. ಮುಂದೆ ನೀವು 8ರಿಂದ 11 ವಚನಗಳಿಗೆ 5ರಿಂದ 8 ವಚನಗಳಲ್ಲಿ ಬರುವಾಗ ಅಲ್ಲಿ ಬರ್ತಕ್ಕಂಥ ವಿಷಯಗಳು ಏನಾಗಿವೆ ಅಂತಂದ್ರೆ ದೇವರ ಮಹಿಮೆ, ಗೌರವ ಆಯ್ತು. ಆಮೇಲೆ 5ರಿಂದ 7 ವಚನಗಳಲ್ಲಿ ನಾವು ದೇವರ ಯಾವ ರೀತಿಯಾಗಿ ತನ್ನ ಮಹಿಮೆಯನ್ನ ತೋರಿಸ್ತಾನೆ ಎಂಬುದನ್ನ 5ರಿಂದ 7 ವಚನಗಳಲ್ಲಿ ಓದ್ತೇವೆ. 3ರಿಂದ 7 ವಚನಗಳಲ್ಲಿ. 8ರಿಂದ 11 ವಚನಗಳಿಗೆ ನಾವು ಬರುವಾಗ ಅಲ್ಲಿ ನದಿ, ಪರ್ವತ ಮತ್ತು ಸಮುದ್ರ ಇವುಗಳ ಮೇಲೆ ದೇವರು ಯಾವ ರೀತಿಯಾಗಿ ತನ್ನ ಒಂದು ಪ್ರಭಾವವನ್ನ ಬೀರಿದ್ದಾನೆ, ಹಿಂದಿನ ಒಂದು ಇತಿಹಾಸದಲ್ಲಿಯೂ ಆತನು ಅದನ್ನ ವ್ಯಕ್ತ ಮಾಡಿದ್ದಾನೆ ಮತ್ತು ಇಲ್ಲಿಯೂ ಸಹ ಅದರ ಬಗ್ಗೆ ಹಬಕ್ಕೂಕನು ಉಲ್ಲೇಖಿಸುವ ವಿಷಯವನ್ನ 8ರಿಂದ 11 ವಚನಗಳಲ್ಲಿ ಕಾಣ್ತೇವೆ. ಆಮೇಲೆ 12ರಿಂದ 15 ವಚನಗಳಲ್ಲಿ ನಾವು ಬರುವಾಗ ಇಸ್ರಾಯೇಲ್ ದೇಶದಲ್ಲಿ ವೈರಿಗಳನ್ನ ದೇವರು ಯಾವ ರೀತಿಯಾಗಿ ತುಳಿದು ಹಾಕ್ತಾನೆ, ಹೌ ಹಿ ಡಿಸ್ಟ್ರಾಯ್ಸ್ ದ ಎನಿಮೀಸ್ ಆಫ್ ಇಸ್ರಾಯಲ್, ದ ಪೀಪಲ್ ಆಫ್ ಗಾಡ್ ಎಂಬಂತಹ ವಿಚಾರವನ್ನ ನಾವು ಈ ಒಂದು ಕೊನೆಯ ಭಾಗದಲ್ಲಿ ಕಾಣ್ತೇವೆ 12ರಿಂದ 15 ವಚನಗಳಲ್ಲಿ. ಆಮೇಲೆ 16, 17, 18, 19 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಹಬಕ್ಕೂಕನಿಗೆ ಆದಂಥ ಒಂದು ಅವನಿಗಾದಂಥ ಒಂದು ಸಂತೋಷ, ಅವನಿಗಾದಂಥ ಒಂದು ಉಲ್ಲಾಸಮಯವಾದಂತಹ ಒಂದು ವಾತಾವರಣವನ್ನ ಅವನ ಜೀವನದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಈ ರೀತಿಯಾಗಿ ನೀವು ಈ ಪುಸ್ತಕದ ಈ ಒಂದು ಅಧ್ಯಾಯದಲ್ಲಿರ್ತಕ್ಕಂಥ ಈ ಭಾಗಗಳನ್ನ ನೆನಪಿಟ್ರೆ ನಿಮಗೆ ಅದರಿಂದ ಬಹಳಷ್ಟು ಲಾಭ ಖಂಡಿತವಾಗಿ ಆಗ್ತದೆ. ಮೊದಲೇ ಒಂದು ವಚನ 2 ವಚನಗಳನ್ನ ನಾವು ನೋಡುವಾಗ, ಯೆಹೋವನೇ, ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ. ಯೆಹೋವನೇ, ಯುಗದ ಮಧ್ಯದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು, ಯುಗದ ಮಧ್ಯದಲ್ಲಿ ಅದನ್ನ ಪ್ರಸಿದ್ಧಿಪಡಿಸು, ನೀನು ರೋಷಗೊಂಡಿದ್ರು ಕರುಣೆಯನ್ನು ಚಿತ್ತಕ್ಕೆ ತಂದುಕೋ ಎಂಬುದಾಗಿ he is praying for the revival. ತನ್ನ ಜನರ ಮಧ್ಯದಲ್ಲಿ ಆಗಬೇಕಾದಂಥ ಒಂದು ಸಂಜೀವನದ ವಿಷಯವಾಗಿ ಈ 2 ವಚನಗಳು ನಮಗೆ ತಿಳಿಸ್ಕೊಡ್ತವೆ. he is concerned about his people. ನೋಡ್ರಿ, ಮೊದಲೇದಾಗಿ ಅವನು ಕಂಪ್ಲೇಂಟ್ ಮಾಡ್ದ, ಆದ್ರೆ ಈಗ ಅವನು ತನ್ನ ಜನರಿಗೋಸ್ಕರವಾಗಿ ಯಾವ ರೀತಿಯಾಗಿ ಒಂದು ಕನ್ಸರ್ನ್ ಉಳ್ಳವನಾಗಿದ್ದಾನೆ, ಅಥವಾ ಎಷ್ಟು ಕಳಕಳಿಯಿಂದ ಆತನು ಕೂಡಿದವನಾಗಿದ್ದಾನೆ ಮತ್ತು ದೇವರಿಗೆ ಅದನ್ನ ಸ್ಪಷ್ಟವಾಗಿ ಕಾಣ್ತೇವೆ. ಈ ರೀತಿಯಾಗಿ ಹಬಕ್ಕೂಕನು ಯಾವ ರೀತಿಯಾಗಿ ದೇವರ ಜನರ ಬಗ್ಗೆ ಅಷ್ಟೇ ಕಳಕಳಿ ಉಳ್ಳವನಾಗಿದ್ದನು. ಮೊದಲಿಗೆ ಆತನು ಸ್ವಲ್ಪ ಆಕ್ಷೇಪಣೆ ಮಾಡಿದ, ಆದ್ರೆ ಈಗ ಆತನು ತನ್ನ ಜನರ ಬಗ್ಗೆ ಎಷ್ಟು ಕಳಕಳಿ ಉಳ್ಳವನಾಗಿದ್ದಾನೆ, ದೇವರೇ ಅವ್ರನ್ನ ರಿವೈವ್ ಮಾಡು ಎಂಬುದಾಗಿ ಹೇಳುವಂತಹ ವಿಷಯವನ್ನ ನಾವು ಅಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಮುಂದೆ ನಾವು ಓದ್ತಾ ಹೋಗುವಾಗ ದೇವರು ನಾನು ಹೇಳದಲ್ಲ ನಿಮ್ಗೆ ಯಾವ ರೀತಿಯಾಗಿ ಮುಂದಿನ ವಿಚಾರಗಳಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡುವುದನ್ನ ನಾವು ಸೂರ್ಯ, ಚಂದ್ರ, ನಕ್ಷತ್ರ ಈ ಎಲ್ಲಾ ವಿಚಾರಗಳಲ್ಲಿ ದೇವರು ನಮಗ ಕಂಡು ಬರುವಂತಹ ವಿಷಯ ಈ ವಚನಗಳಲ್ಲಿ ನಮಗ ಕಾಣ್ತೇವೆ.
ದೇವರು ತೆಮಾನಿನಿಂದ ಬರುತ್ತಾನೆ. ಸದಮಲ ಸ್ವಾಮಿಯು ಪಾರಾನ್ ಪರ್ವತದಿಂದ ಐತುರುತ್ತಾನೆ. ಆತನ ಪ್ರಭಾವವು ಆಕಾಶಮಂಡಲವನ್ನು ಆವರಿಸುತ್ತದೆ. ಆತನ ಮಹಿಮೆಯು ಭೂಮಂಡಲವನ್ನು ತುಂಬುತ್ತದೆ. ತೇಜಸ್ಸು ಸೂರ್ಯನಂತಿದೆ. ಅಂದ್ರೆ ದೇವರ ಬಗ್ಗೆ ಆತನಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದಾನೆ. ದೇವರು ಯಾವ ರೀತಿಯಾಗಿ, ನಮ್ಮ ದೇವರು ಹೇಗಿದ್ದಾನೆ ಎಂಬಂತಹ ವಿಷಯವನ್ನ ಆತನು ಇಲ್ಲಿ ಹೇಳುವುದನ್ನ ನಾವು ನೋಡುವಾಗ ನೀವು ಕಣ್ಣು ಮುಂದೆ ತೆಗೆದುಕೊಂಡು ಬನ್ರಿ. ಆತನು ಎಷ್ಟು ಮಹಿಮೆಯುಳ್ಳಂತಹ ದೇವರು. ಆತನು ಬೇರೆ ಬೇರೆ ದೃಷ್ಟಿಕೋನದಿಂದ ಆತನು ಹೇಳುವುದನ್ನ ಇಲ್ಲಿ ನಾವು ಕಾಣ್ತೇವೆ. ಆತನು ಆಕಾಶ ಮಂಡಲದಲ್ಲಿ ಸೂರ್ಯನಂತಿದ್ದಾನೆ. ತೇಜಸ್ಸು ಒಂದು ಸೂರ್ಯನಂತಿದೆ ಅಂತ ಹೇಳ್ತಾನೆ. ಕಿರಣಗಳು ಆತನ ಪಕ್ಕದಲ್ಲಿ ಹೊರಡುತ್ತವೆ ಎಂಬುದಾಗಿ ಹೇಳ್ತಾನೆ. The rays of light are coming out of his hands ಎಂಬುದಾಗಿ ಹೇಳ್ತಾನೆ. ಅಂದ್ರೆ ದೇವರ ಒಂದು ತೇಜಸ್ಸು ಹೇಗಿದೆ, ದೇವರ ಒಂದು ಪ್ರಖರತೆ ಹೇಗಿದೆ ಎಂಬುದನ್ನು ಆತನಲ್ಲಿ ಬರೆಯುತ್ತಾ ಇದ್ದಾನೆ. ಆತನ ಶಕ್ತಿ ನಿಧಿ, ಅದೇ ಆತನ ಶಕ್ತಿ ನಿಧಿ ಅಂತ ಹೇಳ್ತಾನೆ. ಅಂದ್ರೆ ಆತನೇ ಶಕ್ತಿಯಾಗಿದ್ದಾನೆ, ನಿಧಿಯಾಗಿದ್ದಾನೆ. ನಿಧಿ ಅಂತಂದ್ರೆ ಸಂಗ್ರಹ. ಹಿ ಇಸ್ ದ ಕಲೆಕ್ಷನ್ ಆಫ್ ದ ಪವರ್ ಎಂಬುದಾಗಿ ಹೇಳ್ತಾನೆ. ದೇವರು ಅಂತಹ ಶಕ್ತಿಯುತನಾದಂತಹ ದೇವರು. ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ. ನೋಡ್ರಿ ಯಾವ ರೀತಿಯಾಗಿ ದೇವರು ತನ್ನ ಕೆಲಸ ಮಾಡ್ತಾನೆ ಅಂತ ಹೇಳಿ. ಮುಂದೆ ಯಾವ ಯಾವ ವಿಷಯಗಳನ್ನು ಕಳಿಸ್ತಾನೆ. ನೀವು ಇತಿಹಾಸದಲ್ಲಿ ಓದುವಾಗ ಯಾವ ರೀತಿಯಾಗಿ ವ್ಯಾಧಿಗಳು ಬಂದವು ಮತ್ತು ದೇವರು ಯಾವ ರೀತಿಯಾಗಿ ಜನರನ್ನು ದೇವರು ಬಾಧಿಸಿದನು ಎಂಬಂತ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ. ಐಗುಪ್ತರ ಮಧ್ಯದಲ್ಲಿ 10 ವ್ಯಾಧಿಗಳನ್ನ ದೇವರು ಕಳಿಸಿದ್ದು ನಿಮ್ಮೆಲ್ಲರಿಗೂ ನೆನಪಿದೆ. ಆದ ಕಾರಣ ನೆನಪು ಮಾಡ್ಕೊಳ್ರಿ. ಇಲ್ಲಿ ಆತನು ಹೇಳುವಂತಹ ವಿಷಯ ಎಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ನುಡಿಯುತ್ತಾ ಇದ್ದಾನೆ ಎಂಬುದನ್ನ. ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ. ಆತನ ಹೆಜ್ಜೆ ಜಾಡುಗಳಲ್ಲಿ ಜ್ವರಜ್ವಾಲೆಯು ಏಳುತ್ತದೆ. ನೋಡ್ರಿ ಆತನ ಹಾಗೆ ನಡೀತಾ ಹೋಗುವಾಗ ಯಾವ ರೀತಿಯಾಗಿ ಜ್ವರಜ್ವಾಲೆಗಳು ಏಳುತ್ತವೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಎಷ್ಟು ಶಕ್ತಿಯಲ್ಲಿ ಆತನ ಹೆಜ್ಜೆ ಜಾಡಿಯಲ್ಲಿ ಉಂಟು ಎಂಬುದನ್ನು ಸಹ ನಾವಲ್ಲಿ ಕಂಡುಕೊಳ್ತೇವೆ. ಮುಂದೆ ಆತನು ನಿಂತುಕೊಳ್ಳಲು ಭೂಮಿಯು ಕಂಪಿಸುತ್ತದೆ ಎಂಬುದಾಗಿ. ನೋಡ್ರಿ ಭೂಮಿ ಕಂಪಿಸುವಂತಹದ್ದು ಅನೇಕ ಸಂದರ್ಭಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯಾವ ರೀತಿಯಾಗಿ ಭೂಮಿ ಕಂಪಿಸಿತು ಎಂಬುದಾಗಿ ಅದನ್ನ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾನೆ. ದೃಷ್ಟಿಸಲು ಜನಾಂಗಗಳು ಬೆದರುತ್ತವೆ. ನೋಡ್ರಿ ದೇವರ ವಿಷಯವಾಗಿ ಜನಾಂಗಗಳು ಏನಾಗ್ತಾ ಇದ್ವು ಅಂತಂದ್ರೆ ಬೆದರುತ್ತಿದ್ದು, ಅಂಜಿ ಓಡ್ ಹೋಗ್ತಾ ಇದ್ವು ಎಂಬಂತಹ ವಿಚಾರವನ್ನು ಸಹ ನೀವು ನೋಡಿದ್ದೀರಿ. ಯಾವ ರೀತಿಯಾಗಿ ಫಿಲಿಸ್ಟಿಯರು ಓಡ ಹೋದ್ರು. ಯಾವಾಗ ದೇವರು ದಾವಿದನನ್ನ ಉಪಯೋಗಿಸಿಕೊಂಡ ಒಬ್ಬ ಚಿಕ್ಕ ಬಾಲಕನನ್ನ, ಆತನು 5 ನುಣುಪಾದ ಕಲ್ಲುಗಳನ್ನು ಮತ್ತು ಒಂದು ಏನಂತಾರೆ ಅದಕ್ಕೆ ಸ್ಲಿಂಗ್ ಅಂತ ತೆಗೆದುಕೊಂಡು ಹೋದಾಗ ಕೇವಲ ಒಂದು ಕಲ್ಲು ಸಾಕಾಯ್ತು. ಅಲ್ಲಿ ಗೊಲಿಯಾತನು ಕೆಳಗೆ ಉರುಳಿದ. ಆಗ ಅಲ್ಲಿದ್ದಂತಹ ಜನರು ಬೆದರಿ ಓಡಿ ಹೋದ್ರು ಅಂತ ಹೇಳಿ. ಯಾಕಂದ್ರೆ ದಾವೀದನು ಹೋದದ್ದು ಜೀವವುಳ್ಳಂತಹ ದೇವರ ಹೆಸರಿನಲ್ಲಿ ಎಂಬುದನ್ನು ನೆನ್ಪಿಟ್ಕೊಡು. ನಾನು ಯಾಕೆ ಇದನ್ನು ಉಲ್ಲೇಖಿಸ್ತಾ ಇದ್ದೀನಿ ಅಂತಂದ್ರೆ, ದೇವರ ಬಗ್ಗೆ ದಾವೀದನು ಹೇಳಿದಂತಹ ಮಾತು ಬಹಳ ಅದ್ಭುತ. ನೀನು ಹೀಯಾಳಿಸುವಂತಹ ಜೀವ ಸ್ವರೂಪನಾದಂತಹ ದೇವರ ಹೆಸರಿನಲ್ಲಿ ನಾನು ಬರ್ತೇನೆ ಎಂಬುದಾಗಿ ಹೇಳ. ಆದ ಕಾರಣ ಅಲ್ಲಿ ಯಾವ ರೀತಿಯಾಗಿ ಜನಾಂಗಗಳು ಬೆದರಿ ಓಡಿ ಹೋದು ಎಂಬಂತಹ ವಿಷಯವೂ ಸಹ ಇಲ್ಲಿ ಹೇಳಲಾಗಿದೆ. ಪುರಾತನ ಪರ್ವತಗಳು ಸೀಳಿ ಹೋಗುತ್ತವೆ, ಸನಾತನ ಗಿರಿಗಳು ಕುಸಿದು ಬಿಡುತ್ತವೆ ಎಂಬಂತಹ ವಿಷಯವನ್ನು ಸಹ ಇಲ್ಲಿ ಆತನು ಬರೆಯುತ್ತಾ ಇದ್ದಾನೆ. ಈ ರೀತಿಯಾಗಿ ಹಬಕ್ಕೂಕನು ಹೇಳುವಂತಹ ವಿಷಯಗಳು ಎಷ್ಟು ಅದ್ಭುತವಾದಂತಹ ಸಂಗತಿಗಳಾಗಿದ್ದು, ನದಿ, ಪರ್ವತ, ಸಮುದ್ರ ಇವೆಲ್ಲವುಗಳಲ್ಲಿ ದೇವರು ಯಾವ ರೀತಿಯಾಗಿ ತನ್ನ ಶಕ್ತಿಯನ್ನು ತೋರಿಸಿದ್ದಾನೆ ಹಿಂದೆ ಮತ್ತು ಈಗಲೂ ಸಹ ಆ ರೀತಿಯಾಗಿ ಅದನ್ನು ತೋರಿಸಲಿಕ್ಕೆ ಇದ್ದಾನೆ ಎಂಬ ವಿಚಾರವನ್ನ ಆತನಲ್ಲಿ ತಿಳಿಯಪಡಿಸ್ತಾನೆ. ಸನಾತನ ಗಿರಿಗಳು ಕುಸಿದು ಬೀಳುತ್ತವೆ, ಆತನ ಆಗನು ಅನಾದಿಯಿಂದ ಹೀಗೇ ಇರುವುದು ಎಂಬುದಾಗಿ. ಈಗ ಕುಶಾನಿನ ಗುಡಾರಗಳು ಸಂಕಟ ಪಡುತ್ತವೆ, ಮಿದ್ಯಾನ್ ದೇಶದ ಡೇರೆಗಳು ನಡುಗುತ್ತವೆ. ಯೆಹೋವನೇ, ನಿನಗೆ ನದಿಗಳ ಮೇಲೆ ರೌದ್ರವೋ, ಹೊಳೆಗಳಿಗೆ ಸಿಟ್ಟುಕೊಂಡಿದ್ಯಾ? ಸಮುದ್ರದ ಮೇಲೆ ಕೋಪವೋ? ಏಕೆ ನಿನ್ನ ಅಶ್ವಗಳ ಮೇಲೆ ಆರೂಢನಾಗಿ ನಿನ್ನ ಜಯರಥಗಳಲ್ಲಿ ಆಸೀನಾಗಿ ಬರುತ್ತಿದ್ದಿ ಎಂಬುದಾಗಿ ದೇವರ ಒಂದು ಮಹಾನತೆಯನ್ನು ಇಲ್ಲಿ ಆತನು ವ್ಯಕ್ತಪಡಿಸ್ತಾ ಇದ್ದಾನೆ. ನಿನ್ನ ಬಿಲ್ಲು ಈಚೆಗೆ ತೆಗೆಯಲ್ಪಟ್ಟಿದೆ. ಆಹಾ, ನಿನ್ನ ವಾಗ್ದಾನಗಳು ನಿಶ್ಚಿತ. ಭೂಮಿಯನ್ನು ನದಿಗಳು ಭೇದಿಸಿ ಬಿಡುತ್ತಿ. ನೋಡ್ರಿ, ಭೂಮಿಯನ್ನು ನದಿಗಳನ್ನ ಭೇದಿಸಿ ಬಿಡುತ್ತಿ ಅಂತ. ಯಾವ ರೀತಿಯಾಗಿ ನದಿಗಳು ಭೇದಿಸಲ್ಪಟ್ಟು ಯೊರ್ದನ್ ನದಿ ಅದು ಯಾವ ರೀತಿಯಾಗಿ ವಿಭಾಗವಾಯಿತು, ಇಸ್ರಾಯೇಲರು ಒಣನೆಲದ ಮೇಲೆ ದಾಟಿ ಕಾನಾನ್ ದೇಶ ಸೇರಿದ್ರು ಎಂಬಂತಹ ವಿಚಾರ ನಮಗೆ ಇಲ್ಲಿ ಬರ್ತದೆ ಈ ಮಾತುಗಳನ್ನು ಓದುವಾಗ.
ನಿನ್ನ ಜಯರಥಗಳು ಆಸೀನರಾಗಿ ಬರುತ್ತಿದ್ದಿ, ನಿನ್ನ ಬಿಲ್ಲು ಈಚೆಗೆ ತೆಗೆಯಲ್ಪಟ್ಟಿದೆ. ಆಹಾ, ನಿನ್ನ ವಾಗ್ದಾನಗಳು ನಿಶ್ಚಿತ. ಭೂಮಿಯನ್ನು ನದಿಗಳು ಭೇದಿಸಿ ಬಿಡುತ್ತಿ, ಬೆಟ್ಟಗಳು ನಿನ್ನ ನೋಡಿ ತಳಮಳಗೊಳ್ಳುತ್ತವೆ, ಅತಿ ವೃಷ್ಟಿಯು ಹೊಯ್ದುಕೊಂಡು ಹೋಗುತ್ತದೆ. ನೋಡ್ರಿ ಯಾವ ರೀತಿಯಾಗಿ ದೇವರು ಸಹ ಅತಿವೃಷ್ಟಿಯನ್ನು ಮಾಡಿದ್ದು ನಮ್ಮ ಸತ್ಯವೇದದಲ್ಲಿ ಕಂಡುಕೊಳ್ತೇವೆ. ಅವೆಲ್ಲವುಗಳನ್ನ ಆತನ ನೆನೆಸಿ ದೇವರ ಮಹಾನತೆ ಎಷ್ಟು ದೊಡ್ಡದು ಎಂಬುದಾಗಿ ನಮ್ಮ ಮುಂದೆ ಆತನು ಇಡ್ತಾ ಇದ್ದಾನೆ. ಸಾಗರ ಹೊರಬಟ್ಟಿಸಿ ಕೈಗಳನ್ನ ಮೇಲಕ್ಕೆ ಎತ್ತುತ್ತದೆ. ನೋಡ್ರಿ, ಸಾಗರದಲ್ಲಿರ್ತಕ್ಕಂಥ ಅಲೆಗಳು ಯಾವ ರೀತಿಯಾಗಿ ಮೇಲಕ್ಕೆ ಎದ್ದು ದೇವರ ಶಕ್ತಿಯನ್ನ ಪ್ರಕಟಿಸ್ತವೆ ಎಂಬುದಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ನಿನ್ನ ಹಾರುವ ಬಾಣಗಳ ಬೆಳಗಿಗೂ ನಿನ್ನ ಮಿಂಚುವ ಈಟಿಯು ಹೊಳಪಿಗೂ ಸೂರ್ಯಚಂದ್ರರು ತಮ್ಮ ಗೂಡಿನಲ್ಲಿ ಅಡಗಿಕೊಳ್ತಾರೆ. ನೋಡ್ರಿ, ಸೂರ್ಯಚಂದ್ರರು ಸಹ ದೇವರ ಪ್ರಭಾವದ ಮುಂದೆ ಅವರು ಅಡಿಕೊಳ್ಳುವುದನ್ನ ನಾವು ಸತ್ಯವೇದದಲ್ಲಿ ಕಂಡುಕೊಂಡಿದ್ದೇವೆ. ಯಾವ ರೀತಿಯಾಗಿ ಹಿಜ್ಕೀಯನ ಕಾಲದಲ್ಲಿ ಆ ನೆರಳು ಯಾವ ರೀತಿಯಾಗಿ ಹಿಂದೆ ಹೋಯ್ತು ಅಂತ ಹೇಳಿ ನೋಡ್ತೇವೆ. ಮತ್ತೆ ನಾವು ಯೆಹೋಶುವನ ಕಾಲದಲ್ಲಿ ಸಹ ನೋಡ್ತೇವೆ ಯಾವ ರೀತಿಯಾಗಿ ಸೂರ್ಯನು ನಿಂತನು ಹಾಗೆ ಅಂತ ಹೇಳಿ ಯುದ್ಧದಲ್ಲಿ ಜಯ ಉಂಟಾಗುವವರೆಗೆ. ಈ ರೀತಿಯಾಗಿ ಸೂರ್ಯ ಚಂದ್ರರು ಯಾವ ರೀತಿಯಾಗಿ ಗೂಡ್ನಲ್ಲಿ ಅಡಗಿಕೊಳ್ತಾರೆ. ನೀನು ಸಿಟ್ಟಿನಿಂದ ಲೋಕವನ್ನ ತುಳಿದುಕೊಂಡು ಹೋಗುತ್ತಿ. ನೋಡ್ರಿ ಯಾವ ರೀತಿಯಾಗಿ ಈ ಲೋಕದ ಜನರನ್ನ ದೇವರು ಎಷ್ಟು ವಿಧವಾದ ರೀತಿಯಲ್ಲಿ ತುಳಿದು ಹಾಕಿದ ಎಂಬಂತ ವಿಚಾರ ನಮ್ಮೆಲ್ಲರಿಗೂ ಗೊತ್ತದೆ. ಬೇರೆ ಬೇರೆ ಜನಾಂಗಗಳಿದ್ದು ಈ ಲೋಕದಲ್ಲಿ ದೇವ ವಿರೋಧಿಗಳಾದ ಜನಾಂಗಗಳು ಬಹಳಷ್ಟು ಇದ್ವು. ಫಿಲಿಸ್ಟಿಯರಿದ್ರು, ಅರಾಮ್ಯರಿದ್ರು, ಆಮೇಲೆ ಐಗುಪ್ತರಿದ್ರು, ಹಿತ್ತಿಯರಿದ್ರು, ಮೊವಾಬ್ಯರಿದ್ರು. ಇವರೆಲ್ಲರನ್ನ ದೇವರು ಯಾವ ರೀತಿಯಾಗಿ ತುಳಿದು ಹಾಕಿದ ಎಂಬಂತ ವಿಚಾರವನ್ನ ಇಲ್ಲಿ ಆತನು ನಮ್ಮ ಮುಂದೆ ತರ್ತಾ ಇದ್ದಾನೆ. ನೀನು ಸಿಟ್ಟಿನಿಂದ ಲೋಕವನ್ನು ತುಳಿದುಕೊಂಡು ಹೋಗುತ್ತಿ, ಕೋಪದಿಂದ ಜನಾಂಗಗಳನ್ನು ಒಕ್ಕುತ್ತಿ ಎಂಬುದಾಗಿ. ಯಾವ ರೀತಿಯಾಗಿ ಒಕ್ಕುವುದು ಅಂತಂದ್ರೆ ಗೊತ್ತಲ್ಲ ನಿಮ್ಗೆ. ಧಾನ್ಯವನ್ನ ನಾವು ಯಾವ ರೀತಿಯಾಗಿ ಒಕ್ಕುವಾಗ ಅದು ಹಾರಿ ಹೋಗ್ಬಿಡ್ತದಂತ. ಆ ರೀತಿಯಾಗಿ ದೇವರು ಜನಾಂಗವನ್ನು ಹಾರಿಸಿ ಬಿಟ್ಟದ್ದು ಸಹ ನಮಗ ಕಂಡು ಬರ್ತದೆ. ಹಳೆ ಒಡಂಬಡಿಕೆಯ ಅನೇಕ ಭಾಗಗಳಲ್ಲಿ ನಮಗ ಇದನ್ನ ನಾವು ಕಾಣ್ತೀವಿ. ಇದನ್ನ ವಿವರವಾಗಿ ಹೇಳಲಿಕ್ಕೆ ನನ್ಗೆ ಸಮಯ ಇಲ್ಲ. ಒಂದೊಂದಾಗಿ ನಾನು ಹೇಳ್ತಾ ಹೋದ್ರೆ ಬಹಳ ಸಮಯ ಆಗ್ಬಿಡ್ತದೆ. ಆದ ಕಾರಣ ನೀವು ನೆನಪು ಮಾಡ್ಕೊಳ್ರಿ, ಈ ವಿಚಾರಗಳು ನಮ್ಮ ಒಂದು ಆತ್ಮೀಯ ಒಂದು ಅಭ್ಯಾಸಕ್ಕಾಗಿವೆ. ಎಲ್ಲ ನಾನೇ ಹೇಳ್ಬೇಕಂತಿಲ್ಲ. ಸ್ವಲ್ಪ ನಾನು ಹಿಟ್ ಕೊಟ್ರೆ ಅದನ್ನ ನೀವು ಮುಂದೆ ಹೋಮ್ವರ್ಕ್ ಅಂತ ಹೇಳಿ ಮಾಡಿದ್ರೆ ನಿಮ್ಗೆ ಬಹಳಷ್ಟು ಅದರ ಪ್ರಯೋಜನ ಖಂಡಿತವಾಗಿ ಸಿಗ್ತದೆ. ಮುಂದೇನಾಗ್ತದೆ, ನಿನ್ನ ಪ್ರಜೆಯ ರಕ್ಷಣೆಗೆ ನಿನ್ನ ಅಭಿಷಕ್ತನ ಉದ್ಧಾರಕ್ಕೆ ಹೊರಟಿದ್ದಿ. ನೋಡ್ರಿ, ಇಲ್ಲಿ ಮೇನ್ ಪಾಯಿಂಟಿಗೆ ಬಂದೀಗ. ಅವನೇನ್ ಹೇಳ್ತಾ ಇದ್ದಾನಂತಂದ್ರೆ, ಇಷ್ಟೆಲ್ಲಾ ಅದ್ಭುತನಾದಂತಹ ದೇವರು ಈಗ ಮಾಡುವಂತ ಕೆಲಸ ಏನಂತಂದ್ರೆ ನಿನ್ನ ಪ್ರಜೆಯ ರಕ್ಷಣೆ. ಕಸ್ದಿಯರು ನಿನ್ನ ಜನರ ಮೇಲೆ ಬಿದ್ದು ಹಿಂಸೆ ಪಡಿಸಿದ್ರು ಕೂಡ ರಕ್ಷಿಸುವಂತಹ ದೇವರು ನೀನಾಗಿ ಇದ್ದಿ ದೇವ್ರೆ ಎಂಬುದಾಗಿ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಆಮೇಲೆ ನಿನ್ನ ಅಭಿಷಕ್ತನ ಉದ್ಧಾರಕ್ಕೆ ಹೊರಟಿದ್ದಿ. ನೀನು ಯಾರನ್ನ ಅಭಿಷೇಕಿಸಿದ್ದಿ, ಆತನು ದಾವಿದನನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾನೆ. ದಾವಿದನನ್ನ ಯಾವ ರೀತಿಯಾಗಿ ಆತನು ಉಳಿಸಿದ, ಎಷ್ಟು ಸಲ ಆತನು ಉಳಿಸಿದ. ಐ ಥಿಂಕ್ 19 ಟೈಮ್ಸ್ ಸೌಲನ ಕೈಯಿಂದ ಆತನು ತಪ್ಪಿಸಿಕೊಂಡದ್ದು ಸುಮಾರು 19 ಸಲ ಅಂತ ಹೇಳಿ ನನ್ನ ನೆನಪದ ಅನಿಸ್ತದೆ. ಅಷ್ಟು ಸಾರಿ ದೇವರು ಅವನೊಂದಿಗಿದ್ದು ಅವನನ್ನ ಕಾಪಾಡಿದನು ಎಂಬ ವಿಷಯವನ್ನ ಇಲ್ಲಿ ಆತ ನೆನಪು ಮಾಡ್ಕೊಳ್ತಾ ಇದ್ದಾನೆ. ನಿನ್ನ ಅಭಿಷಕ್ತನ ಉದ್ಧಾರಕ್ಕೆ ಹೊರಟಿದ್ದಿ, ತಲೆಯನ್ನು ಕುತ್ತಿಗೆಯ ಬುಡದವರೆಗೂ ಹೊಡೆದ ಹಾಕಿದ ಹಾಗೆ ತಳಾದಿಯನ್ನು ಹೊಡೆದಿದ್ಯಲ್ಲ ಎಂಬುದಾಗಿ ನಾವು ಹೇಳಂಬಡಿಕೆಯ ಅನೇಕ ವ್ಯಕ್ತಿಗಳ ಜೀವನದಲ್ಲಿ ನಾವು ಕಾಣ್ತೇವೆ, ಓದ್ತೇವೆ. ಈ ರೀತಿಯಾಗಿರುವಾಗ ನೀನು ದುಷ್ಟನ ಮನೆಯನ್ನು ಹೊಡೆದು ಹಾಕಿದ್ದಿ, ದಿಕ್ಕಿಲ್ಲದವರನ್ನು ಮರೆಯಲ್ಲಿ ನುಂಗಲು ಹೆಚ್ಚಳ ಪಡುವರಾಗಿ ನಮ್ಮ ಮೇಲೆ ಬಂದು ಆಕ್ರಮಿಸಿದ್ರು, ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನೀನು ಅವ್ರನ್ನ ಹೇಗೆ ಮಾಡಿದೆ ಅಂತಂದ್ರೆ ದೊಣ್ಣೆಯಿಂದ ಹೊಡೆದು ಓಡಿಸಿದ ಹಾಗೆ ಅವ್ರನ್ನ ಓಡಿಸ್ಬಿಟ್ಟಿ ಎಂಬುದಾಗಿ. ಆದ ಕಾರಣ ದೇವರ ಶಕ್ತಿ ಎಂಥದ್ದಾಗಿದೆ ಎಂಬಂತಹ ದೇವರ ಪ್ರಭಾವ ದೇವರ ಒಂದು ವೈಭವ, ಯಾವ ಅಶ್ವಗಳನ್ನು ಏರಿದವನಾಗಿ ಹೋಗಿದ್ದಿ ಎಂಬುದಾಗಿ. ನೋಡ್ರಿ, ನಾವು ಸಮುದ್ರ ಯಾವ ರೀತಿಯಾಗಿ ವಿಭಾಗಿಸಲ್ಪಟ್ಟಿದ್ದು ಗೊತ್ತಿದೆ. ಐಗುಪ್ತ ದೇಶದಿಂದ ಇಸ್ರಾಯೇಲರು ದಾಟಿ ಹೋಗುವಾಗ ಅಲ್ಲಿ ಆತನ ದೇವರು ಆ ಸಮುದ್ರವನ್ನು ವಿಭಾಗಿಸಿ
ಹಿನ್ನಟ್ಟುವಾಗ ಹಿಂದಟ್ಟುವಾಗ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ ಇಸ್ರಾಯೇಲ್ರೆಲ್ಲ ದಾಟಿದ್ರು. ಐಗುಪ್ತರು ಇನ್ನೂ ಮಧ್ಯದಲ್ಲಿದ್ದಾರೆ. ಆಗ ನೀರು ತಿರುಗಿ ಸೇರಿಬಿಡ್ತು ಅಂತ ಹೇಳಿ ನೋಡುವಾಗ ಅಲ್ಲಿದ್ದ ಅವರು ಇದ್ದಂತಹ ರಥಗಳು ನಾಶ ಆದವು. ಕುದುರೆಗಳು ಹೋದವು. ಆಮೇಲೆ ಅವರು ಎಂಬಂತಹ ವಿಚಾರ ನಮ್ ಕಣ್ಮುಂದೆ ಬರ್ತದೆ. ಸಮುದ್ರವನ್ನ ನೀನು ತುಳಿತಿ ಎಂಬುದಾಗಿ ಹೇಳ್ತಾನೆ, ಇಬ್ಬಾಗ ಮಾಡ್ತಿ ಎಂಬುದಾಗಿ ಹೇಳ್ತಾನೆ, ಅದ್ಭುತಗಳನ್ನ ನೀನು ನಡೆಸ್ತಿ ಎಂಬುದಾಗಿ ಅಲ್ಲಿ ಆತನು ಹೇಳುವಂತಹ ವಿಚಾರ ಎಷ್ಟು ವಿಶೇಷವಾಗಿದೆ ಎಂಬ ಸಂಗತಿಯನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ವಿಮೋಚನ ಕಾಂಡದಲ್ಲಿ ಇದರ ವಿವರಣೆಯನ್ನು ನಾವು ನೋಡ್ತೇವೆ. ಕೆಂಪು ಸಮುದ್ರವನ್ನು ವಿಭಾಗಿಸಿ ಆತನು ಯಾವ ರೀತಿಯಾಗಿ ಪಾಲಿಸ್ತಾನ್ ದೇಶದ ಮರುಭೂಮಿಯಲ್ಲಿ ತನ್ನ ಜನರನ್ನು ಚಳಿಯಿಂದಲೂ ದಿನದಲ್ಲಿ ಬಿಸಿ ಶಾಖದಿಂದಲೂ ಕಾಪಾಡಿ ನಡೆಸಿದ ಮೇಘಸ್ತಂಭ ಮತ್ತು ಬೆಂಕಿಯ ಸ್ತಂಭ, ಈ ಎರಡು ರೀತಿಯಲ್ಲಿ ದೇವರು ಇಸ್ರಾಯೇಲರನ್ನು ಕಾಪಾಡಿದ ಎಂಬುದಾಗಿ ನಾವೆಲ್ಲರೂ ತಿಳಿದಿದ್ದೇವೆ. ಮೇಘಸ್ತಂಭ ಏನ್ ಮಾಡ್ತಿತ್ತು ಅಂತಂದ್ರೆ ಬೆಳಕು ಕೊಡ್ತಾ ಇತ್ತು. ಮೇಘಸ್ತಂಭ ಅದು ನೆರಳನ್ನು ಕೊಡ್ತಾ ಇತ್ತು. ಬೆಂಕಿ ಅಗ್ನಿ ಸ್ತಂಭ ಏನ್ ಮಾಡ್ತಿತ್ತು ಅಂದ್ರೆ ಅವ್ರಿಗೆ ಬೇಕಾದಂತ ರಾತ್ರಿಯಲ್ಲಿ ಅವ್ರಿಗೆ ಬೇಕಾದಂತ ಬೆಳಕು ಪ್ಲಸ್ ಶಾಖ ಎರಡೂ ಕೊಡ್ತಾ ಇತ್ತು ಎಂಬ ವಿಷಯವು ನಮ್ಮೆಲ್ಲರಿಗೆ ಗೊತ್ತಿದೆ. ಇಸ್ರಾಯೇಲರ ಪ್ರಯಾಣದಲ್ಲಿ ಅಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರು ಅವರನ್ನ ನಡೆಸಿ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದಂತಹ ವಿಚಾರ ನಾವು ತಿಳಿದಿದ್ದೇವೆ. ಈ ರೀತಿಯಾಗಿ ಯಾವ ರೀತಿಯಾಗಿ ಭಟ್ರು ನಾಶ ಆದ್ರು, ಜನಾಂಗಗಳು ಚದರಿ ಹೋದವು. ಇಂತಹ ಅದ್ಭುತಗಳು ದೇವರು ಮಾಡಿದನು ನಮ್ಮ ಸಲುವಾಗಿ, ನಮ್ಮ ಜನರ ಸಲುವಾಗಿ ಹಿಂದಿನ ಕಾಲದಲ್ಲಿ ಎಂಬುದನ್ನ ಇಲ್ಲಿ ಹಬಕ್ಕೂಕನು ಇಲ್ಲಿ ನೆನಪು ಮಾಡಿ ಕೊಡ್ತಾ ಇದ್ದಾನೆ ಎಂಬ ವಿಷಯ ನಮ್ಮ ಕಣ್ಮುಂದೆಯಲ್ಲಿ ಬರ್ತದೆ. ಈ ರೀತಿಯಾಗಿ ದೇವರು ಅದ್ಭುತವಾದಂತಹ ಕೆಲಸಗಳನ್ನ ಮಾಡುವಂತಹ ದೇವರಾಗಿದ್ದಾನೆ. ಆತನು ಅದ್ಭುತ ಸ್ವರೂಪನಾಗಿದ್ದಾನೆ, ಆಲೋಚನಾ ಕರ್ತನಾಗಿದ್ದಾನೆ, ಪರಾಕ್ರಮಿಯಾದ ದೇವರಾಗಿದ್ದಾನೆ, ನಿತ್ಯನಾದ ತಂದೆಯಾಗಿದ್ದಾನೆ, ಸಮಾಧಾನದ ಪ್ರಭುವಾಗಿದ್ದಾನೆ. ಯೆಶಾಯನು ಈ 5 ವಿಷಯಗಳ ಬಗ್ಗೆ ದೇವರ ಸಲುವಾಗಿ ನಮಗೆ ಹೇಳ್ತಾನೆ. ಆತನು ಅದ್ಭುತ ಸ್ವರೂಪ, ಆತನ ಸ್ವರೂಪ ಅಷ್ಟು ಅದ್ಭುತವಾಗಿದೆ. ನಾವು ವಿಚಾರ ಮಾಡ್ತಾ ಹೋಗ್ಬೇಕು ಯಾವಾಗಲೂ ನಮ್ಮ ದೇವರು ಹೇಗಿದ್ದಾನೆ ಅಂತ, ಎಷ್ಟು ಅದ್ಭುತನಾಗಿದ್ದಾನೆ, ಅದ್ಭುತಗಳನ್ನು ಮಾಡ್ತಾನೆ ಎಂಬ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾನೆ, ಆಲೋಚನಾಕರ್ತನಾಗಿದ್ದಾನೆ. ಈಸ್ ಎ ಕೌನ್ಸಲರ್, ಹಿ ಗಿವ್ಸ್ ಅಸ್ ದ ಕೌನ್ಸಲ್. ಎಷ್ಟೋ ಸಲ ನಾವು ಬಹಳ ತೊಂದರೆಗೊಳಗಾಗ್ತೇವೆ. ಏನು ನಾವು ಯಾವ ಉತ್ತರ ಕೊಡಬೇಕು ಅಥವಾ ಯಾವ ರೀತಿಯಾಗಿ ಈ ತೊಂದರೆಯನ್ನು ಎದುರಿಸಬೇಕು, ಫೇಸ್ ಮಾಡಬೇಕು ಎಂಬಂತ ಚಿಂತೆಯಲ್ಲಿರುವಾಗ ನಾವು ದೇವರ ಬಳಿಗೆ ಹೋಗ್ಬೇಕು. ಇನ್ಸ್ಟೆಡ್ ಆಫ್ ರ್ಯಾಕಿಂಗ್ ಅವರ್ ಹೆಡ್, ನಮ್ಮ ತಲೆಯನ್ನ ನಾವು ಒಡೆದುಕೊಳ್ಳೋ ಬದಲು ಹೋಗಿ ದೇವರ ಪಾದಕ್ಕೆ ನಾವು ಅಡ್ಡ ಬಿದ್ದು ಬೇಡಿಕೊಳ್ಳುವಾಗ ದೇವರು ನಮಗೆ ಆ ಆಲೋಚನೆಯನ್ನ ನಮಗೆ ಖಂಡಿತವಾಗಿ ಕೊಡ್ತಾನೆ. ಈ ರೀತಿಯಾಗಿ ನಮ್ಮ ದೇವರು ಏನಾಗಿದ್ದಾನಂತಂದ್ರೆ ಆಲೋಚನಾ ಕರ್ತನಾಗಿದ್ದಾನೆ. ಆಮೇಲೆ ನಿತ್ಯನಾದಂತ ತಂದೆ ಆಗಿದ್ದಾನೆ. ಈಸ್ ಅ ಎವರ್ ಲಾಸ್ಟಿಂಗ್ ಫಾದರ್. ತಂದೆಯಂತೆ ನಮ್ಮನ್ನು ಪ್ರೀತಿಸ್ತಾನೆ. ಆತನ ಪ್ರೀತಿ ಎಷ್ಟು ಅದ್ಭುತ ಎಂಬುದಾಗಿ ನಾವು ತಿಳಿದಿದ್ದೇವೆ. ಆದ ಕಾರಣ ನಾವು ಆ ತಂದೆಯ ಪ್ರೀತಿಯನ್ನ ನಮ್ಮ ಜೀವನದಲ್ಲಿ ನಾವು ದೇವರ ಒಂದು ಪಾದಕ್ಕೆ ಬಂದು ಅದನ್ನ ನಾವು ಅನುಭವಿಸುವಂತವರು ಅಲ್ಲಿ ಆಗಿರ್ಬೇಕು ಎಂಬಂತ ಬೋಧೆ ನಮಗೆಲ್ಲಿ ಸಿಗ್ತದೆ. ಆಮೇಲೆ ಮತ್ತೇನ್ ಹೇಳ್ತಾರೆ, ಪರಾಕ್ರಮಿಯಾದಂತ ದೇವರು. ನೋಡ್ರಿ, ಆತನ ಪರಾಕ್ರಮ ಇಷ್ಟೆಲ್ಲ ಪರಾಕ್ರಮ ನಾವು ಮಾಡಿದ್ದನ್ನ, ಆತನ ಬರೆದಿದ್ದನ್ನ ನಾವು ನೋಡಿದ್ದೇವೆ. ಆತನ ನಮ್ಮ ಸಲುವಾಗಿ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯಾವುದೇ ವಿಷಯ ಆತನಿಗೆ ಕಠಿಣ ಇಲ್ಲ. ಮತ್ತು ನಾನು ಮೇಲ್ಮೇಲೆ ಹೇಳ್ತಾ ಇರ್ತೇನೆ, ಆತನ ಮಾಡದಿದ್ರೆ ಆಗೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡ್ಲಿ ಆತನ ಮಾಡ್ಲೇಬೇಕದನ್ನ. ಆತನ ಮಾಡಿದ್ರೆ ಆಗ್ತದೆ. ಎರಡನೇದಾಗಿ ಆತನ ಕೊಡದಿದ್ರೆ ನಮ್ಗೆ ಸಿಗುವುದಿಲ್ಲ. ಆದ ಕಾರಣ ಆತನ ಕೊಡ್ಲೇಬೇಕು, ಆತನಿಂದಲೇ ನಾವು ಪಡ್ಕೊಳ್ಬೇಕು ಎಂಬ ವಿಚಾರ ನಮ್ಮಲ್ಲಿ ಯಾವಾಗಲೂ ಇರ್ಲಿ. 2 ವಿಷಯ ನೆನ್ಪಿಟ್ಕೊಂಡಿರ್ಲಿ. ಆತನ ಮಾಡದಿದ್ರೆ ಆಗುದಿಲ್ಲ, ಆತನ ಕೊಡದಿದ್ರೆ ಸಿಗುವುದಿಲ್ಲ. ದೇವರ ವಾಕ್ಯದ ಅನೇಕ ವಚನಗಳಿವೆ, ಆದ್ರೆ ನಾನು ಹೇಳಲಿಕ್ಕೆ ಸಮಯ ಇಲ್ಲದ ಕಾರಣ ಜಸ್ಟ್ ನಿಮ್ಗೆ ಅದನ್ನ ವಿವರಿಸ್ತಾ ಇದ್ದೇನೆ. 2 ವಿಷಯಗಳನ್ನ ನೆನಪಿಟ್ಕೊಂಡು ಅವುಗಳಿಂದ ನಮ್ಮ ಆತ್ಮೀಯ ಪ್ರಯೋಜನ ನಾವು ಪಡ್ಕೊಳ್ಳೋಣ. ದೇವರೇ, ನೀನ್ ನಮ್ ಸಲುವಾಗಿ ಮಾಡ್ಬೇಕು, ನೀನು ಕೆಲಸ ನಡೆಸ್ಕೊಡ್ಬೇಕು, ನೀನು ನಮ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ನಾವು ದೇವ್ರ ಬಳಿಗೆ ನಾವು ಬಹಳ ಅಂಗಲಾಚಿ ಬೇಡಿಕೊಳ್ಳುವಂಥದ್ದು ಬಹಳ ಇಲ್ಲಿ ನಮಗ ತಿಳಿದು ಬರುವಂತಹ ಒಂದು ಸತ್ಯ. ದೇವರೇ, ನೀನ್ ನಮ್ಗೆ ಕೊಡು ಎಂಬುದಾಗಿ ನಾವು ಆತನ ಹತ್ರವೇ ನಾವು ಕೇಳಬೇಕು. ಯು ಆರ್ ಅವರ್ ಹೆವನ್ಲಿ ಫಾದರ್, ನೀನು ನಮ್ಮ ತಂದೆ ಆಗಿದ್ದಿ, ಆದ ಕಾರಣ ನೀನ್ ನಮ್ಗೆ ಕೊಡಪ್ಪ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಏನಂತ ಹೇಳಿ, ಮಗ ಬಂದು ತಂದೆಗೆ ರೊಟ್ಟಿ ಕೇಳಿದ್ರೆ ತಂದೆ ಅವನಿಗೆ ಕಲ್ಲು ಕೊಡುದಿಲ್ಲ,
ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೀರಿ ಅದನ್ನ 5, 6, 7 ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಮಾಡಿದಂತ ಉಪದೇಶದಲ್ಲಿ ಇದನ್ನ ನೀವು ನೋಡ್ತೀರಿ. ಆದ ಕಾರಣ ಆತನು ಹೇಳ್ತಾನೆ, ಒಬ್ಬ ಮಗ ಬಂದು ತಂದೆಗೆ ರೊಟ್ಟಿ ಕೇಳಿದ್ರೆ ಆತನಿಗೆ ಕಲ್ಲು ಕೊಡುದಿಲ್ಲ, ರೊಟ್ಟಿನೇ ಕೊಡ್ತಾನೆ. ಆಮೇಲೆ ಅವನು ಮೀನ ಕೇಳಿದ್ರೆ ಹಾವು ಕೊಡುದಿಲ್ಲ, ಮೀನನ್ನೇ ಕೊಡ್ತಾನೆ. ಆದ ಕಾರಣ ಮನುಷ್ಯ ಮಾತ್ರದವರಾದ ನಾವು ಇಷ್ಟು ಒಳ್ಳೆಯ ವಿಷಯಗಳನ್ನ ನಮ್ಮ ಮಕ್ಕಳಿಗೆ ನಾವು ಕೊಡುವಾಗ ನಮ್ಮ ಪರಲೋಕದ ತಂದೆಯು ನಮಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕೊಡ್ತಾನಲ್ಲವೇ ಎಂಬಂತಹ ವಿಷಯವನ್ನ ಯೇಸು ಸ್ವಾಮಿ ಅಲ್ಲಿ ಹೇಳಿದ್ದು ನಮಗೆ ನೆನಪಿರ್ಲಿ ಯಾವಾಗಲೂ. ಯಾಕಂದ್ರೆ ಆತನು ಕೊಡುವಾಗ ಅದು ನಮಗೆ ಸಿಗ್ತದೆ, ಆತನು ಮಾಡಿದಾಗ ಅದು ಆಗ್ತದೆ ಎಂಬುದಾಗಿ. ಹೀಗೆ ನಾವು ಈ ಅದ್ಭುತ ವಿಷಯಗಳನ್ನ ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಯಾವ ರೀತಿಯಾಗಿ ದೇವರು ತನ್ನ ಶಕ್ತಿಯನ್ನ ತೋರಿಸಿದ, ತಾನು ಜೀವಳಂತಹ ದೇವರು ಎಂಬುದನ್ನ ಅಲ್ಲಿ ಆತನು ತೋರಿಸಿದ ಎಂಬ ವಿಷಯ ನಾವು 3ನೇ ಅಧ್ಯಾಯದ 15 ವಚನಗಳವರೆಗೆ ಕಾಣ್ತೇವೆ. ಆಮೇಲೆ ಏನಾಗ್ತದೆ ಅಂತಂದ್ರೆ 16ನೇ ವಚನಕ್ಕೆ ನೀವು ಬರುವಾಗ ಪ್ರವಾದಿಯ ಭಯವೂ ಭರವಸು. ಈಗ ಅವನಿಗೆ ಎರಡೂ ವಿಚಾರಗಳು ಅವನ ಕಣ್ಮುಂದೆ ಬರ್ತಾ ಇವೆ. ಏನಂತ ಹೇಳಿ, ಈಗ ಭಯ ಅವನಿಗೆ ಆಗ್ತಾ ಇದೆ, ಆಮೇಲೆ ಈ ಕಡೆ ಭರವಸೆಯು ಅವನಿಗೆ ಸಿಗ್ತಾ ಇದೆ. ತನ್ನ ಜನರನ್ನು ಕಾಯಲು ಬರ್ತಾನೆ ಎಂಬುದಾಗಿ ದೇವರು ತನ್ನ ಜನರನ್ನು ಕಾಯಲು ಬರ್ತಾನೆ. ಬಾಬೇಲಿನ ಕಸ್ದೀಯರ ವೈರಿಗಳ ಕೈಯಲ್ಲಿರುವಾಗ ದೇವರು ನಮ್ಮ ಜನರನ್ನ ಕಾಯ್ತಾನೆ ಎಂಬಂತ ಭರವಸೆ ಅವನಿಗೆ ಇದೆ. ನೋಡ್ರಿ, ಇದನ್ನೇ ನಾವು ಇಲ್ಲಿ ಆತನು ಈ ಒಂದು ಶಿರೋನಾಮೆಯಲ್ಲಿ ನೋಡ್ತೀವಿ. ಆಮೇಲೆ ಏನಾಗ್ತದೆ, ಇನ್ನೊಂದು ಭಾಗ ಅಲ್ಲಿ ನಾವು ನೋಡಿದ್ದೇವೆ ಏನಂತಾರೆ, ಆ ವೈರಿಗಳ ಬಗ್ಗೆ. ಆ ವೈರಿಗಳಿಗೆ ನ್ಯಾಯ ತೀರ್ಪು ಮಾಡಲು ಸಹ ಬರ್ತಾನೆ. ನೋಡಿ, 2 ವಿಷಯಗಳು. ಒಂದು, ತನ್ನ ಜನರನ್ನು ಉಳಿಸುವುದಕ್ಕಾಗಿ ಬರ್ತಾನೆ, ಆಮೇಲೆ ಕಸ್ದಿಯರನ್ನ ನಾಶ ಮಾಡುವುದಕ್ಕಾಗಿ ಬರ್ತಾನೆ ಎಂಬಂತಹ ಈ 2 ವಿಷಯಗಳನ್ನ ಇಲ್ಲಿ ಹಬಕ್ಕೂಕನು ನಮ್ಮೆಲ್ಲರಿಗೆ ಆತನು ತಿಳಿಸ್ತಾ ಇದ್ದಾನೆ. ಆಗ ಅವನಿಗೆ ಏನಾಯ್ತಂತಂದ್ರೆ, ಮನಸ್ಸು ಅವನಿಗೆ ಸ್ವಲ್ಪ ತಳಮಳ ಆಯ್ತು ಮತ್ತು ಅವನು ತುಟಿಗಳು ಕದರಿದವು ಎಂಬುದಾಗಿ ಇಲ್ಲಿ ಅದರಿದವು ಎಂಬುದಾಗಿ ಹೇಳ್ತಾನೆ. ನೋಡಿ, ಅದು ನನಗೆ ಕೇಳಿಸಲು ನನ್ನ ಹೊಟ್ಟೆಯು ತಳಮಳಗೊಂಡಿತ್ತು, ಆ ಶಬ್ದಕ್ಕೆ ನನ್ನ ತುಟಿಗಳು ಅದರಿದವು ಎಂಬುದಾಗಿ. ಅಂದ್ರೆ ಹಿ ವಾಸ್ ಶಾಕ್ಡ್ ಟು ಥಿಂಕ್ ಅಬೌಟ್ ದೀಸ್ ಟು. ಹೆಂಗ ದೇವರು ಮಾಡ್ತಾನೆ ಎಂಬ ವಿಚಾರ ಅವನ ಕಣ್ಮುಂದೆ ಬಂದಾಗ ಅವನು ಈ ಒಂದು ಸ್ಥಿತಿಗೆ ಒಳಗಾದನು ಎಂಬ ಸಂಗತಿಯನ್ನ ಇಲ್ಲಿ ಬರೆಯಲಾಗಿದೆ. ಆದ್ರೆ ಇನ್ನೊಂದು ವಿಷಯವನ್ನ ನಾವು ಇಲ್ಲಿ ನೋಡುವಾಗ 18ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ದೇವರು ಖಂಡಿತವಾಗಿ ತನ್ನ ಜನರನ್ನು ಉಳಿಸ್ತಾನೆ. ಒಂದು ವೇಳೆ ಕಸ್ದೀಯರು ಬಂದು ನಮ್ಮ ದೇಶದಲ್ಲಿ ಬಹಳಷ್ಟು ನಾಶಗಳನ್ನ ಮಾಡಿದ್ರೂ ಕೂಡ ಆ ನಾಶಗಳು ಏನಾಗಿದ್ದು ಎಂಬುದನ್ನ ಆತನ ಮುಂದೆ ಇಲ್ಲಿ ಹೇಳ್ತಾನೆ. ಅದನ್ನ ನೋಡೋಣ. ಕಸ್ದೀಯರ ದಾಳಿಯಿಂದ ಉಂಟಾದ ಪರಿಣಾಮ ಏನಾದ್ರೂ ಕೂಡ ಆತನು ಒಂದು ಕನ್ಕ್ಲೂಷನ್ ಬರ್ತಾನೆ. ಅದು ಏನಂತಂದ್ರೆ, ಕಸ್ದೀಯರ ದಾಳಿಯಿಂದ ಏನೇನು ಹಾನಿ ಆಗ್ತದೆ ಎಂಬ ವಿಚಾರವನ್ನು ಆತನ ಮೊದಲನೇದಾಗಿ ಹೇಳ್ತಾನೆ. ಮೊದಲನೇದಾಗಿ ಏನ್ ಹೇಳ್ತಾನಂತಂದ್ರೆ, ಅಂಜೂರವು ಹೇಳ್ತಾನೆ ನೋಡ್ರಿ, ಅಂಜೂರವು ಚಿಗರದಿದ್ರು. ಮೊದಲನೇದಾಗಿ ಆತನು ಅಂಜೀರ್ನ ವಿಷಯ ಹೇಳ್ತಾನೆ. ಅಂಜೂರ ಚಿಗರದೆ ಹೋಗ್ಬೋದು, ಯಾಕ ಕಸ್ದೀಯರು ಬಂದು ನಾಶ ಮಾಡಿ ಹೋಗಿದ್ದಾರೆ. ಒಂದು. ಎರಡನೇದು ಏನಾಯ್ತು, ದ್ರಾಕ್ಷಾಲತೆಯಲ್ಲಿ ಹಣ್ಣು ಸಿಗದಿದ್ರು ಕೂಡ, ಯಾಕಂದ್ರೆ ದ್ರಾಕ್ಷಾಲತೆಗಳನ್ನು ಅವ್ರು ಹಾಳು ಮಾಡಿ ಹೋಗಿದ್ದಾರೆ. ಅಂಜೂರದ ಗಿಡಗಳನ್ನು ಹಾಳು ಮಾಡಿದ್ದಾರೆ, ದ್ರಾಕ್ಷಾಲತೆಗಳನ್ನು ಹಾಳು ಮಾಡಿದ್ದಾರೆ, ಹಣ್ಣಿಗೆ ಸಿಗುದಿಲ್ಲ ನಮಗೆ ಎನ್ನುವಂತ ಒಂದು ವಿಚಾರ. ಮೂರನೇದಾಗಿ ಆತನೇನ್ ಹೇಳ್ತಾನೆ, ಈ ವೈರಿಗಳ ದಾಳಿಯಿಂದ ಎಣ್ಣೆ ಮರಗಳ ಉತ್ಪತ್ತಿ ಇಲ್ಲವಾದ್ರು, ಅಂದ್ರೆ ಈ ಆಲಿವ್ ಟ್ರೀಸ್ ಅವುಗಳನ್ನು ಅವ್ರು ನಾಶ ಮಾಡಿದ ಕಾರಣ ಆಲಿವ್ ಎಣ್ಣೆ ಸಿಗುವುದಿಲ್ಲ, ಆಲಿವ್ ಹಣ್ಣು ಸಿಗುವುದಿಲ್ಲ. ಈ ಮೂರನೇ ಒಂದು ವಿಷಯವನ್ನ ಆತನಲ್ಲಿ ಹೇಳ್ತಾನೆ. ನಾಲ್ಕನೇದಾಗಿ ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು. ಯಾಕಂದ್ರೆ ನೀವು ನೋಡ್ತೀರಿ, ವೈರಿಗಳು ಬಂದು ದಾಳಿ ಮಾಡಿದಾಗ ಏನೇನಾಗ್ತದೆ ಅಂತೇಳಿ, ಹೊಲ ಅದು ಹಾಳಾಗ್ತದೆ, ಗದ್ದೆಗಳು ಸಹ ಹಾಳಾಗಿ ಹೋಗ್ಬಿಡ್ತವೆ, ಆಮೇಲೆ ಬಿತ್ತಲಿಕ್ಕೂ ಆಗದಂತ ಒಂದು ಸ್ಥಿತಿ ಉಂಟಾಗಬಹುದು. ಇಂಥ ಎಲ್ಲಾ ವಿಷಯಗಳು ನಡೀತಿರ್ತವೆ. ಕ್ಯಾಶುಯಾಲಿಟೀಸ್ ಅಂತ ಹೇಳ್ತೀವಲ್ಲ ನಾವು. ಯುದ್ಧದ ಈ ಒಂದು ಪರಿಣಾಮದಿಂದ ಈ ಎಲ್ಲಾ ವಿಷಯಗಳು ಘಟಿಸ್ತಿರ್ತವೆ. ಆದ ಕಾರಣ ಆತನ ಹೇಳುವಂತಹ ನಾಲ್ಕನೇ ಒಂದು ವಿಚಾರ ಏನಂತಂದ್ರೆ, ಹೊಲಗದ್ದೆಗಳು ಆಹಾರವನ್ನು
ಕೊಡದೆ ಹೋದ್ರು. ಯುದ್ಧದ ಪರಿಣಾಮ ನೆನ್ಪಿಟ್ಕೊಡ್ರಿ. ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಅವನು ಅಂತಂದ್ರೆ ಅದಕ್ಕೆ ಹಿಂದೆ ಕಾರಣ ಇದೆ. ಕಸ್ದಿಯರು ಇಸ್ರಾಯೇಲ್ರನ್ನ ಶಿಕ್ಷಿಸಿದಾಗ, ಅಂದ್ರೆ ಕಸ್ದಿಯರ ಮೂಲಕವಾಗಿ ದೇವರು ಇಸ್ರಾಯೇಲ್ರನ್ನ ಶಿಕ್ಷಿಸಿದಾಗ ಆದಂತಹ ಪರಿಣಾಮಗಳೇನು ಎಂಬುದನ್ನ ಇಲ್ಲಿ ಒಂದೊಂದಾಗಿ ಆತನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. 5ನೇದಾಗಿ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. ಆ ಹಟ್ಟಿಯೊಳಗೆ ಆ ಹೊಲಗದ್ದೆಗಳ ಆಹಾರವನ್ನು ಕೊಡದೆ ಹೋದ್ರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದ್ರು. ಹಿಂಡು ಅಂತಂದ್ರೆ ಏನು? ಕುರಿ ಹಿಂಡು. ಕುರಿ ಹಿಂಡು ಹಟ್ಟಿಯೊಳಗಿಂದ ನಾಶವಾದ್ರು. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ? ಜನರನ್ನು ನಾಶ ಮಾಡ್ತಾರೆ, ಆಮೇಲೆ ಬೆಳೆಯನ್ನು ನಾಶ ಮಾಡ್ತಾರೆ, ಅಷ್ಟೇ ಅಲ್ಲದೆ ಪ್ರಾಣಿಗಳನ್ನು ಸಹ ನಾಶ ಮಾಡ್ತಾರೆ. ವೈರಿಗಳ ಕೆಲಸನೇ ಇದು, ಅವ್ರು ಮಾಡೋದೇ ಇದು. ಆದ ಕಾರಣ ಈ ಒಂದು 5ನೇ ವಿಷಯ ಏನಂತಂದ್ರೆ, ಕುರಿಗಳನ್ನು ಸಹ ಕುರಿ, ಆಡು, ದನ, ಕುರಿ, ಆಡು ಇವುಗಳನ್ನ ಆತನು ನಾಶ ಮಾಡಿ ಹೋಗ್ಬಹುದು, ನಾಶ ಆದರು ಅಂತ ಹೇಳ್ತಾನೆ. ಕೊನೆಯದಾಗಿ ಹೇಳ್ತಾನೆ, ಮಂದೆಯು ಕೊಟ್ಟಿಯೊಳಗೆ ಇಲ್ಲದಿದ್ದರು. ಕೊಟ್ಟಿಗೆಯಲ್ಲಿ ಏನ್ ಕಟ್ತಾರೆ? ದನ ಪಶುಗಳನ್ನ, ಪಶು ದನಗಳನ್ನ ಕಟ್ತಾರೆ. ದನ, ಎಮ್ಮೆ, ಎತ್ತು, ಆಕಳು ಇವೆಲ್ಲ ಕಟ್ತಾರೆ. ಅವು ಸಹ ಇಲ್ದಿದ್ರು ಎಂಬುದಾಗಿ ಈ 6 ವಿಷಯಗಳ ಯೋಚನೆಯಲ್ಲಿ ಇದ್ದಾನೆ ಹಬಕ್ಕೂಕ. ಅವನೇನ್ ಹೇಳ್ತಾನೆ ನೋಡ್ರಿ, ಎಷ್ಟು ಸುಂದರವಾಗಿ ಒಂದೊಂದಾಗಿ ಆತನ ವಿಚಾರ ಮಾಡ್ಕೊಂತ ಹೋಗ್ತಾನೆ. ಯುದ್ಧದ ಪರಿಣಾಮ ಏನಾಗ್ತದೆ, ಅದರಿಂದ ಏನೇನ್ ಇಲ್ದಂಗ ಆಗ್ತದೆ ಎಂಬುದಾಗಿ ಆತನು ಹೇಳಿದಂತ ನೆನಪಿನ ಇಟ್ಕೊಳ್ರಿ. ಇವೆಲ್ಲ ಬಹಳ ಮುಖ್ಯವಾದಂತ ಆತ್ಮೀಯ ಅರ್ಥ ಕೊಡುವ ಶಕ್ತಿಯನ್ನ ಕೊಡುವಂತ ವಿಷಯಗಳು. ಅಂಜೂರ ಇಲ್ಲ, ದ್ರಾಕ್ಷಾಲತೆ ಇಲ್ಲ, ದ್ರಾಕ್ಷ ಹಣ್ಣು ಇಲ್ಲ, ಆಮೇಲೆ ಎಣ್ಣೆ ಮರಗಳು ಇಲ್ಲ, ಆಲಿವ್ 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 ಗಿಡ ಇಲ್ಲ, ಅಂದ್ರೆ ಆಲಿವ್ ಹಣ್ಣು ಇಲ್ಲ. ಹೊಲಗದ್ದೆಗಳು ಅವು ಸಹ ನಾಶ ಆಗಿ ಹೋಗಿವೆ. ಆಮೇಲೆ ಇದು ಕುರಿ ಹಟ್ಟಿಯೊಳಗೆ ಕುರಿಗಳು ಇಲ್ಲ. ಆಮೇಲೆ ಕೊಟ್ಟಿಗೆಯಲ್ಲಿ ಪಶುಗಳು ಇಲ್ಲ, ಅಂದ್ರೆ ಎಮ್ಮೆ, ಎಮ್ಮೆ, ಆಮೇಲೆ ಬೇರೆ ಬೇರೆ ಇವು ಎತ್ತು, ಆಕಳು ಇವೆಲ್ಲ ಅವು ಇಲ್ಲ. ಈ ಎಲ್ಲ 6 ವಿಷಯಗಳು ಇಲ್ದಿದ್ರೂ ಕೂಡ ಹಬಕ್ಕೂಕನ್ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಯೆಹೋವನಲ್ಲಿ ಆನಂದಿಸುವೆನು. ದುಃಖ ಪಡ್ತಾ ಇದ್ದ, ಆಮೇಲೆ ಮಾತಾಡಿಯೋ ಬಹಳಷ್ಟು ಇದ್ದ. ಆದ್ರೆ ಈಗ ಆತನು ಹೇಳುವಂಥದ್ದು ಎಷ್ಟು ಅದ್ಭುತವಾದಂತಹ ಒಂದು ಸಂಗತಿ. ಈ ಕೆಲವು ವಿಷಯಗಳನ್ನ ನೀವು ತಿಳ್ಕೊಳ್ಬೇಕಾದದ್ದು. ನಾನು ಅದನ್ನು ತಿಳ್ಕೊಂಡು ಅದನ್ನ ಅನುಭವಿಸಬೇಕಾದದ್ದು ಬಹಳ ಅವಶ್ಯ. ದೀಸ್ ಬುಕ್ಸ್ ನಮ್ಮ ಒಂದು ಅಭಿವೃದ್ಧಿಗಾಗಿ ಬರೆಯಲ್ಪಟ್ಟಂತಹ ವಾಕ್ಯ, ದೇವರ ವಾಕ್ಯ. ಸುಮ್ಮನೆ ಕೇಳಿ ಬಿಟ್ಬಿಡುವುದಲ್ಲ, ಕೇಳಿ ಅನುಭವಿಸಿಕೊಳ್ಳುವಂಥದ್ದು. ಅದು ನಮಗೆ ಹೆಚ್ಚಾದಂತ ಲಾಭ ತರ್ತದೆ. ಆದ ಕಾರಣ ಈ ಅಂತ ಹೇಳಿ ನೀವು ಕೇಳ್ಬೋದು. ಏನ್ರಿ ನೋಡ್ರಿ, ದ್ರಾಕ್ಷಾರತೆ ಇಲ್ಲ, ಆಮೇಲೆ ಒಲಿವ್ ಎಣ್ಣೆ ಇಲ್ಲ, ಆಮೇಲೆ ಅಂಜೂರ್ ಗಿಡ ಇಲ್ಲ, ಕುರಿ ಇಲ್ಲ, ಎಮ್ಮೆ ಇಲ್ಲ, ಆಕಳಿಲ್ಲ, ಎತ್ತಿಲ್ಲ, ಹೊಲದಲ್ಲಿ ಬೆಳೆ ಇಲ್ಲ, ಹೇಗೆ ನಾವು ಜೀವಿಸ್ಬೇಕ್ರಿ? ಹೇಳ್ರಿ ನೀವೇ ಎನ್ನುವಂತಹ ವಿಚಾರ ನೋಡ್ರಿ. ನಾನು ಯೆಹೋವನೇ ಅಂದ್ರೆ ಅವನಿಗೆ ಕಂಡು ಬಂತು ಏನಂತ ಹೇಳಿ, ದೇವರು ಎಷ್ಟು ನೀತಿವಂತನಾಗಿದ್ದಾನೆ, ನ್ಯಾಯವಂತನಾಗಿದ್ದಾನೆ, ಆತನ ತನ್ನ ಜನರನ್ನ ಯಾವ ರೀತಿಯಾಗಿ ಕಾಯ್ತಾನೆ, ಅವರ ಅವರಿಗೆ ಶಿಕ್ಷೆ ಕೊಟ್ಟರು ಸಂದರ್ಭದಲ್ಲಿ ವೈರಿಗಳನ್ನು, ದೇವರನ್ನ ನಂಬದಂತವ್ರು, ದೇವರ ವಿರುದ್ಧವಾಗಿರ್ತಕ್ಕಂತಹ ವೈರಿಗಳನ್ನ ದೇವರು ಯಾವ ರೀತಿಯಾಗಿ ನಾಶ ಮಾಡ್ತಾನೆ, ಸಂಹಾರ ಮಾಡ್ತಾನೆ ಎಂಬಂತಹ ವಿಚಾರವನ್ನ ಅವನು ತಿಳ್ಕೊಂಡ ಮೇಲೆ ಅವನ ದೃಷ್ಟಿಕೋನ ಚೇಂಜ್. ನಾನು ಹೇಳಿದಲ್ಲ ನಿಮಗೆ, ತನ್ನ ದೃಷ್ಟಿಕೋನ ಅವನು ಬದಲಾಯಿಸ್ಕೊಂಡ್ಬಿಟ್ಟ. ಈಗ ದೇವರು ಯಾವ ರೀತಿಯಾಗಿ ನೋಡ್ತಾನೆ, ದೃಷ್ಟಿಕೋನ ಅವನ್ ಹೇಗಿದೆ, ಅದನ್ನೇ ಆತನು ಈಗ ಇಲ್ಲಿ ವ್ಯಕ್ತ ಮಾಡ್ತಾ ಇರುವುದು ನಮ್ಗೆ ಕಂಡು ಬರುವಂತ ಮುಖ್ಯವಾದಂತ ಅಂಶ. ನಾನು ಹೇಳಿದ್ದೀನಿ ನಿಮ್ಗೆ ಏನಂತೇಳಿ.
ದೃಷ್ಟಿಕೋನ, ನಾವು ಯಾವಾಗ ದೇವರ ದೃಷ್ಟಿಕೋನದಿಂದ ಈ ಲೋಕದಲ್ಲಿ ಜೀವಿಸ್ತೇವೆ ಅವಾಗ ನಮ್ಗೆ ಬಹಳಷ್ಟು ಆಶೀರ್ವಾದ ಸಿಗ್ತದೆ. ಲೋಕದ ರೀತಿಯಲ್ಲಿ ನಾವು ದೃಷ್ಟಿಕೋನ ಹೊಂದಿ ಜೀವಿಸುವುದಾದ್ರೆ ನಮಗೆ ಬಹಳಷ್ಟು ತೊಂದರೆಗೆ ಒಳಗಾಗ್ತೇವೆ. ಸಮಾಧಾನನೇ ಇರುವುದಿಲ್ಲ, ಶಾಂತಿನೇ ಇರುವುದಿಲ್ಲ, ಅಸಮಾಧಾನ ಇರ್ತದೆ, ತೊಂದರೆಗಳಿರ್ತವೆ. ಬಹಳಷ್ಟು ವಿಷಯಗಳಲ್ಲಿ ನಾವು ಮುಳುಗಿ ಹೋಗ್ಬಿಡ್ತೇವೆ. ಲೋಕದ ವಿಷಯಗಳಲ್ಲಿ ಮುಳುಗಿ ಹೋಗ್ಬಿಡ್ತೇವೆ. ಆದರೆ ನಾವು ದೇವರ ದೃಷ್ಟಿಕೋನದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವನ ಅದು ಹೇಗಿರ್ತದೆ ಅಂತೇಳಿ ಹಬಕ್ಕೂಕನು ನಮಗೆ ತೋರಿಸಿದ್ದಾನೆ. ಮೊದಲನೇದಾಗಿ ಹೇಳ್ತಾನೆ, ನಾನು ಯೆಹೋವನಲ್ಲಿ ಆನಂದಿಸ್ತೇನೆ. ಯಾಕಂದ್ರೆ ಆತನು ಸತ್ಯವಂತನು, ನೀತಿವಂತನು, ನ್ಯಾಯವಂತನು. ಆತನು ನಮ್ಮನ್ನು ಕಾಯುವಾತನು, ನಮ್ಮನ್ನು ಕಾಪಾಡುವಾತನು, ನಮ್ಮನ್ನು ವಿಮೋಚಿಸುವಾತನು, ನಮ್ಮನ್ನು ರಕ್ಷಿಸುವಾತನು ಎಂಬಂತಹ ಎಲ್ಲಾ ವಿಚಾರಗಳನ್ನ ಆತನು ಮಾಡುವಾಗ ಆತನು ಒಂದೇ ಮಾತು ಹೇಳ್ತಾನೆ, ನಾನು ನನ್ನ ದೇವರಲ್ಲಿ ಸಂತೋಷಿಸುವೆ, ಆನಂದಿಸುವೇನೆ ಅಂತ ಹೇಳ್ತಾನೆ. ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಯಾಕಂದ್ರೆ ನನ್ನನ್ನ ರಕ್ಷಿಸಿದಂಥವನು ಅವನು. ವೈರಿಗಳ ಕೈಯಿಂದ ನನ್ನನ್ನು ರಕ್ಷಿಸಿದ ಆತನು. ಹೊಸ ಒಡಂಬಡಿಕೆ ಕಾಲದಲ್ಲಿರ್ತಕ್ಕಂಥ ನಾವು ನಮ್ಮ ರಕ್ಷಕನಾದಂತಹ ಯೇಸು ಸ್ವಾಮಿ ನಮ್ಮನ್ನ ಸೈತಾನನ ಶಕ್ತಿಯಿಂದ, ಸೈತಾನನ ಬಂಧನದಿಂದ ನಮ್ಮನ್ನ ಆತನು ರಕ್ಷಿಸಿದ್ದಾನೆ. ಸೈತಾನನ ಶಕ್ತಿ, ಸೈತಾನನ ಬಂಧನ ಇನ್ನೊಂದು ಉಳಿದದೆ. ಅದೇನಂತಂದ್ರೆ ಸೈತಾನನ ಸನ್ನಿಧಿಯಿಂದ. ಅದ್ಯಾವಾಗ ಬರ್ತದೆ ಅಂತಂದ್ರೆ ನಾವು ಯಾವಾಗ ಯೇಸು ಸ್ವಾಮಿಯ ಕೂಡ ಆತನ ಮಧ್ಯಾಕಾಶಕ್ಕೆ ಬರುವಾಗ ನಾವು ಯಾವಾಗ ಎತ್ತಲ್ಪಡ್ತೇವೆ ಅವಾಗ ಆ ಸನ್ನಿಧಿಯೂ ಸಹ ಹೋಗ್ಬಿಡ್ತದೆ, ಸೈತಾನ ಸನ್ನಿಧಿಯೂ ಸಹ ಹೋಗ್ಬಿಡ್ತದೆ. ಅಲ್ಲಿ ತನಕ ನಾವು ಸೈತಾನ ಸನ್ನಿಧಿಯಲ್ಲಿ ಇದ್ದೇವೆ, ಪಾಪದ ಸನ್ನಿಧಿಯಲ್ಲಿ ನಾವು ಇರ್ಬೇಕಾಗ್ತದೆ ಅಲ್ಲಿ ತನಕ. ಆದ ಕಾರಣ ನಾವು ಬಹಳ ಎಚ್ಚರವಾಗಿರ್ಬೇಕಾಗ್ತದೆ, ದೇವರ ಮೇಲೆ ಆತ್ಕೊಂಡು ಜೀವಿಸ್ಬೇಕಾಗ್ತದೆ, ಪವಿತ್ರಾತ್ಮನಿಗೆ ವಿಧೇಯರಾಗಿ ಜೀವಿಸ್ಬೇಕಾಗ್ತದೆ. ಆಗ ನಾವು ಗೆದ್ದು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ರಕ್ಷಕನಾದಂತಹ ದೇವರಲ್ಲಿ ಆನಂದಿಸುವೆನು. ಪೌಲನು ಹೇಳ್ತಾನೆ ಏನಂತೇಳಿ ನೋಡ್ರಿ, ಫಿಲಿಪಿಯನ್ಸ್ 4:4 ಆತ ನಾವು ನೋಡ್ತೇವೆ. ಫಿಲಿಪಿಯರು ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಕರ್ತನಲ್ಲಿ ಸಂತೋಷಿಸಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ತಿರುಗಿ ನಿಮಗೆ ಹೇಳ್ತೇನೆ, ಕರ್ತನಲ್ಲಿ ಸಂತೋಷಿಸಿರಿ. 2 ಸಲ ಹೇಳ್ತಾನೆ ಅದನ್ನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ತಿರುಗಿ ನಿಮ್ಗೆ ಹೇಳ್ತೇನೆ, ಕರ್ತನಲ್ಲಿ ಸಂತೋಷಿಸಿರಿ. ಆದ ಕಾರಣ ನಮ್ಮ ಸಂತೋಷ ಎಲ್ಲಿದೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಇದೆ, ಆ ರಕ್ಷಕನಲ್ಲಿ ಇದೆ. ಸಂತೋಷವಾಗಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾನೆ ನೋಡ್ರಿ, ಅವನು ಕರ್ತನಾದ ಯೆಹೋವನೇ ನನ್ನ ಬಲ. ನೋಡ್ರಿ, ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಟ್ರೆಂಗ್ತ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ದೇವರಲ್ಲಿ ನನ್ನ ಬಲ ಇದೆ ಅಂತ ಹೇಳ್ತಾನೆ. ನನ್ನಲ್ಲಿಲ್ಲ, ನಾಟ್ ಇನ್ ಮೀ ಐ ಹ್ಯಾವ್ ಸ್ಟ್ರೆಂಗ್ತ್, ಬಟ್ ಇನ್ ಮೈ ಗಾಡ್ ಐ ಹ್ಯಾವ್ ಸ್ಟ್ರೆಂಗ್ತ್. ನನ್ನ ದೇವರಲ್ಲಿ ನನ್ನ ಶಕ್ತಿ ಉಂಟು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆದ ಕಾರಣ ಈ ಲೋಕದಲ್ಲಿ ನಾವು ಎಷ್ಟೇ ವಿಷಯಗಳು ನಮ್ಗೆ ಇರಬಹುದು, ಆದ್ರೆ ಅವುಗಳಲ್ಲಿ ನಾವು ಆತ್ಕೊಳ್ಳೋದು ತಪ್ಪು. ನಾವು ಯಾವಾಗಲೂ ಏನ್ ಮಾಡ್ಬೇಕಂತಂದ್ರೆ ನಮ್ಮ ದೇವರಾದ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ಆತ್ಕೊಳ್ಬೇಕು. ಆತನೇ ನಮ್ಮ ಬಲವಾಗಿರಬೇಕು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಅನೇಕ ವಚನಗಳು ನೋಡ್ತೇವೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಾ ವಿಷಯಗಳಲ್ಲಿ ನಾನು ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲರಲ್ಲಿ ಬಲಪಡಿಸುವ, ನಮ್ಮನ್ನು ಬಲಪಡಿಸುವ ಆತನಲ್ಲಿ ಕೊಡು. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಗ್ಥನ್ಸ್ ಮೀ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಸುಂದರವಾಗಿದೆ. 4ನೇ ಅಧ್ಯಾಯದಲ್ಲಿ ಬರ್ತದೆ, ಫಿಲಿಪಿಯವರಿಗೆ ಬರೆದ ಪತ್ರ. ನನ್ನಲ್ಲಿ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನೂ ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ನೋಡ್ರಿ, ಎಷ್ಟು ಅದ್ಭುತ ವಿಚಾರಗಳನ್ನ ಹಳೆ ಒಡಂಬಡಿಕೆಯ ಪುಸ್ತಕವಾದಂತ ಈ ಒಂದು ಹಬಕ್ಕೂಕನದಲ್ಲಿಯೂ ಸಹ ನಾವು ಕಂಡುಕೊಳ್ತೇವೆ. ಆದ ಕಾರಣ ನಮ್ಮ ಬಲ ಅದು ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿಯಲ್ಲಿ. ಮುಂದೆ ಆತನು ಹೇಳ್ತಾನೆ, ಆತನು ಇಷ್ಟೆಲ್ಲ ಹೇಳಿದ ಮೇಲೆ ದೇವರನ್ನ ಆನಂದಿಸ್ತೇನೆ, ನನ್ನ ರಕ್ಷಕನಾದಂತ ದೇವರನ್ನ ಆನಂದಿಸ್ತೇನೆ ಮತ್ತು ಆತನೇ ನನ್ನ ಬಲ ಎಂಬುದಾಗಿ ಹೇಳಿದ ಮೇಲೆ ದೇವರೇನ್ ಮಾಡ್ತಾನೆ ಎಂಬಂತಹ ವಿಚಾರವನ್ನ ಈಗ ಹೇಳ್ತಾ ಇದ್ದಾನೆ. ವಾಟ್ ಹಿ ಡಸ್ ಎಂಬುದಾಗಿ. ನಾನು ಮಾಡ್ತೇನೆ ಒಂದು ಕರೆಕ್ಟ್, ಎಲ್ಲ ದೇವ್ರ ಬಗ್ಗೆ ನಾವು ಇದನ್ನ ಮಾಡ್ಬೇಕು. ಆಗ ಆತನ ಏನ್ ಮಾಡ್ತಾನೆ ಅಂತಂದ್ರೆ ಆತನು ಹೇಳ್ತಾನೆ ನೋಡ್ರಿ, ಆತನ ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡ್ತಾನೆ. ಜಿಂಕೆ ಕಾಲು, ಹಿಂದಿನ ಕಾಲು ಸ್ವಲ್ಪ ಎತ್ತರ ಇರ್ತದೆ, ಅದು ಓಡ್ಲಿಕ್ಕೆ ಅದಕ್ಕೆ ಬಹಳಷ್ಟು ಫಾಸ್ಟ್ ಓಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡ್ತಾನೆ ಎಂಬುದಾಗಿ.
ಅಂದ್ರೆ ನಮಗೆ ಬೇಕಾದಂತ ಶಕ್ತಿಯನ್ನು ಕೊಡ್ತಾನೆ, ಸಾಮರ್ಥ್ಯವನ್ನು ಕೊಡ್ತಾನೆ. ಆತನಿಗೋಸ್ಕರವಾಗಿ ನಡೆಯಲಿಕ್ಕೆ ನಾವು ಸಾಧ್ಯವಾಗುವಂತೆ ನಮ್ಮನ್ನ ಆತನು ಬಲಪಡಿಸಿ ಆತನು ನಡೆಸ್ತಾನೆ ಎಂಬಂತಹ ವಿಚಾರವನ್ನ ಇಲ್ಲಿ ಹಬಕ್ಕೂಕ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಅಂತ. ಅಂದ್ರೆ ನಾವು ಯಾವ ರೀತಿಯಾಗಿ ಆತನ ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ ಎಂಬಂತಹ ವಿಚಾರ. ನಾವು ಒಂದೇ ಲೆವೆಲ್ದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆದ್ರೆ ದೇವರು ಹೇಳ್ತಾನೆ ಕಮ್ ಅಪ್, ಮೇಲಿನ ಮಟ್ಟಕ್ಕೆ ಬಾ ನೀನು ಎಂಬುದಾಗಿ ದೇವರು ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಯಾವಾಗಲೂ ಸಿದ್ಧನಾಗಿದ್ದಾನೆ. ಆದ ಕಾರಣ ಇಲ್ಲಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಹಬಕ್ಕೂಕನು ತನ್ನ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ದೇವರನ್ನ ಆತನು ಸ್ತುತಿಸುತ್ತಾ ಇದ್ದಾನೆ, ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಪ್ರಾರ್ಥಿಸುವಂತ ಹಬಕ್ಕೂಕನೀಗ ಏನ್ ಮಾಡ್ತಾ ಇದ್ದಾನೆ? ಸ್ತುತಿಸುವಂತ ಹಬಕ್ಕೂಕನಾಗಿದ್ದಾನೆ. He started with prayer and he ends with praise. ನಾನು ಹೇಳಿದಲ್ಲ ನಿಮ್ಗೆ, ನಾನು ಕೊನೆಯ ಅಧ್ಯಾಯಕ್ಕೆ ಬಂದಾಗ ಹೇಳ್ತೇನೆ ಅದನ್ನ ಅಂತ ಹೇಳಿ. He begins the book by complaints or praying to God about the complaints of his people. ಜನರ ಆಕ್ಷೇಪಣೆ ಬಗ್ಗೆ ದೇವರ ಹತ್ರ ಆತನು ಪ್ರಾರ್ಥಿಸ್ತಾನೆ. ಕೊನೆಯ ಅಧ್ಯಾಯಕ್ಕೆ ಬರುವಾಗ ಆತನ ಏನ್ ಮಾಡ್ತಾನೆ ಅಂತಂದ್ರೆ ದೇವರನ್ನ ಸ್ತುತಿಸುತ್ತಾನೆ. ದೇವರೇ ನೀನು ಎಷ್ಟು ಅದ್ಭುತನು ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ಆತನು ಸ್ತುತಿಸುವಂತದ್ದನ್ನ ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ಚಿಂತೆಯಿಂದ ಆರಂಭವಾದಂತ ಪುಸ್ತಕ ಸ್ತೋತ್ರದಲ್ಲಿ ಕೊನೆಗೊಳ್ಳುತ್ತದೆ. ನೋಡ್ರಿ, ಮೊದಲಿಗೆ ಆತನಿಗೆ ಚಿಂತೆ ಇತ್ತು, ಏನ್ಪಾ ನನ್ನ ಜನರ ಇಂತಷ್ಟು ದುಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ, ಆತ್ಮೀಯ ರೀತಿಯಲ್ಲಿ ಹೇಗೆ ಎಂಬಂತ ಚಿಂತೆಯಲ್ಲಿ ಅವನು ಮುಳುಗಿ ಹೋಗಿದ್ದ. ಆದ್ರೆ ಕೊನೆಯ ಭಾಗಕ್ಕೆ ಬರುವಾಗ ಆತನ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಯಾವ ರೀತಿಯಾಗಿ ನಿನ್ನ ಜನರನ್ನ ನೀನು ಉಳಿಸುತ್ತಿ, ಯಾವ ರೀತಿಯಾಗಿ ಅವರನ್ನ ನೀನು ರಕ್ಷಿಸುತ್ತಿ, ನೀನು ಯಾವ ರೀತಿಯಾಗಿ ಅವರನ್ನು ಕಾಯುತ್ತಿ ಎಂಬಂತ ವಿಚಾರದಿಂದ ಆತನ ದೇವರಿಗೆ ಸ್ತೋತ್ರ ಹೇಳುವಂತವನಾಗಿದ್ದಾನೆ. ನೋಡ್ರಿ ಏನಂತೇಳಿ, ಪ್ರಾರ್ಥನೆಯಿಂದ ಸ್ತುತಿ, ಪ್ರಾರ್ಥನೆಯಿಂದ ಆರಂಭವಾಯ್ತು, ಸ್ತುತಿಯಲ್ಲಿ ಅಂತ್ಯಗೊಂಡಿತು. ಚಿಂತೆಯಿಂದ ಆರಂಭವಾಯ್ತು, ಸ್ತೋತ್ರದಲ್ಲಿ ಇದು ಕೊನೆಗೊಂಡಿತು. 3ನೇದಾಗಿ ನಾವು ನೋಡುವಾಗ ದುಃಖದಿಂದ ಪ್ರಾರಂಭವಾದಂತಹ ಹಬಕ್ಕೂಕನ ಪುಸ್ತಕ ಅದು ಹೇಗೆ ಅಂತ್ಯವಾಗ್ತದೆ ಅಂತಂದ್ರೆ ಒಂದು ಹಾಡಿನಲ್ಲಿ ಅಂತ್ಯವಾಗ್ತದೆ. ಆತನು ಹೇಳುವಂತ ಅದ್ರ 2ನೇ ಅಧ್ಯಾಯದಲ್ಲಿ ಹೇಳಿದಂತಹ ಮಾತು ಎಷ್ಟು ಅದ್ಭುತವಾಗಿತ್ತು. ನಮ್ಮೆಲ್ಲರಿಗೂ ಗೊತ್ತದೆ, ನೀತಿವಂತನು ಬದುಕುವುದು ನಂಬಿಕೆಯಿಂದಲೇ. ಹಬಕ್ಕೂಕನು ಯಾವ ರೀತಿಯಾಗಿ ಬದುಕಿದ? ಬೈ ಫೇತ್. ಆತನು ದೇವರು ಹೇಳಿ ಮಾಡ್ಬಿಟ್ಟ, ದೇವರನ್ನು ನಂಬಿಬಿಟ್ಟ, ಮಾಡ್ತಾನೆ ಎಂಬಂತ ಒಂದು ಭರವಸೆಯಿಂದ ಮುಂದೆ ಮುಂದೆ ಹೋಗುವಾಗ ಈ ಎಲ್ಲಾ ವಿಷಯಗಳನ್ನ ಆತನು ಕಂಡುಕೊಂಡು ಆತನು ನಮ್ಮೆಲ್ಲರಿಗೆ ತಿಳಿಸುವಂತವನಾಗಿದ್ದಾನೆ. ಎಷ್ಟು ಅದ್ಭುತವಾದಂತಹ ವಿಚಾರಗಳು. ನಮ್ಮ ಟ್ಯಾಲೆಂಟ್ಸ್ಗಳ ಮೇಲೂ ನೋ, ನಾವು ನಂಬುವಂತಹದ್ದು ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿಯ ಶಕ್ತಿಯ ಮೇಲೆ, ಬಲಪಡಿಸುವ ಆತನ ಮೇಲೆ ನಾವು ಆತುಕೊಳ್ಬೇಕು ಮತ್ತು ಆತನನ್ನೇ ನಾವು ನಂಬಬೇಕು ಎಂಬುದಾಗಿ. ನೀತಿವಂತು ನಂಬಿಕೆಯಿಂದಲೇ ಬದುಕುವನು, ಅಂದ್ರೆ ಜೀವಿಸ್ತಾ ಹೋಗ್ತಾನೆ ಅವನು. ಹಿ ವಿಲ್ ಲಿವ್ ಎಂಬುದಾಗಿ. ಕಾರಣ ಇದು ಬದುಕಿದ್ರು ಅವರಲ್ಲಿ ಜೀವ ಇಲ್ಲ. ದೇ ಲಿವ್ ವಾಂಡ್ರಿಂಗ್, ನಡೀತಾರೆ, ಬರ್ತಾರೆ, ಹೋಗಿ ಪ್ರಯಾಣಿಸ್ತಾರೆ, ಕೆಲಸ, ಆದ್ರೆ ಜೀವ ಇಲ್ಲ. ಹೌ ದೇರ್ ಲೈಫ್ ಇಸ್. ಆದ್ರೆ ಇಲ್ಲಿ ಹೇಳುವಂತಹ ಮಾತು ಎಷ್ಟು, ಆತನನ್ನ ನಂಬರು, ರಕ್ಷಕನ ಸ್ವೀಕರಿಸಿಕೊಂಡವರು. ಇನ್ನು ಯಾರಾದ್ರೂ ನೀವು ನಿಮ್ಮ ಸ್ವಂತ ರಕ್ಷಕ ಸ್ವೀಕರಿಸಿಕೊಳ್ಳದಿದ್ರೆ ಇವತ್ತೇ ಮಾಡ್ರಿ, ನೀವು ಮಾಡಿದಂತ ತಪ್ಪು, ಪಾಪ, ಅಪರಾಧಗಳಿಗ ಇವತ್ತೇ ಆತನ ಪಾದಗಳಲ್ಲಿ ಯೇಸು ನೀವು ಸ್ವಂತ ರಕ್ಷಕನ ಅಂಗೀಕಾರ ಮಾಡ್ರಿ. ಯಾಕಂದ್ರೆ ಆತನೇ ನಿಮ್ಮ ಪಾಪಗಳಿಗಾಗಿ ಪ್ರಾಣ ಕೊಟ್ಟನು, ನಿಮ್ಮನ್ನ ರಕ್ಷಣು, ಪಾಪದ ಶಕ್ತಿ ಬಿಡಿಸಿದನು, ಪಾಪದ ಬಂಧಿಸಿದನು ಮತ್ತು ಪಾಪ ಸನ್ನಿಧಾನದಿಂದಲೂ ಬಿಡಿಸ್ತಾನೆ. ಮಧ್ಯಾಹ್ನಕ್ಕೆ ಕರ್ಕೊಂಡು ಹೋಗುವಾಗ ಇಂಥ ಅದ್ಭುತವಾದಂತಹ ದೇವರು ಕೊಡುವಂತಹ ಜೀವ, ನಿತ್ಯ ಜೀವ, ಅದನ್ನ ಪಡ್ಕೊಂಡು ಈ ಲೋಕದಲ್ಲಿ ನಾವು ಬದುಕುವವರಾಗಿ, ಅಂದ್ರೆ ನಿಜವಾದಂತಹ ಜೀವನ ಹೊಂದಿ
ಬದುಕುವರಾಗಿ ನಾವು ಮುಂದೆ ಹೋಗಬೇಕಾದದ್ದು ಅವಶ್ಯ ಎಂಬುದಾಗಿ ಈ ವಚನ ನಮಗೆ ತಿಳಿಸ್ತದೆ. 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಚನ. ಆಮೇಲೆ ಒಂದು ವಚನ ನಾನು ಹೇಳಿ ಮುಗಿಸ್ತೇನೆ. ಅದನ್ನ ಯೋಹಾನನು ಬರೀತಾನೆ ನೋಡ್ರಿ. ಮೊದಲೇ ಯೋಹಾನ 5 ಮತ್ತು 4ರಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ ಈ ಈ ನಂಬಿಕೆಯ ಬಗ್ಗೆ. ಶಿರೋನಾಮ ಏನಿದೆ? ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ಲೋಕವನ್ನು ಜಯಿಸುತ್ತಾರೆ. ನೋಡ್ರಿ, ಯಾರು ಜಯಿಸ್ತಾರೆ ಈ ಲೋಕವನ್ನ? ಕ್ರಿಸ್ತನನ್ನು ನಂಬಿದವರು. ಹಬಕ್ಕೂಕನು ಏನ್ ಹೇಳ್ತಾ ಇದ್ದಾನೆ? ನೀತಿವಂತರು ನಂಬಿಕೆಯಿಂದಲೇ. ಅಂದ್ರೆ ನೀತಿವಂತರು ಕ್ರಿಸ್ತನನ್ನ ನಂಬಿದ್ದಾರೆ ಮತ್ತು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಲೋಕವನ್ನ ಜಯಿಸ್ತಾರೆ ಎಂಬುದಾಗಿ ಯೋಹಾನನು ನಮಗ ತಿಳಿಸ್ತಾ ಇದ್ದ.